Friends, good evening all of you. AIDSO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಕರ್ನಾಟಕ ರಾಜ್ಯ ಸಮಿತಿಯಿಂದ ಇವತ್ತು ಫೇಸ್ಬುಕ್ ಲೈವ್ಗೆ ಬಂದಿದ್ದೀವಿ. ಮತ್ತೊಮ್ಮೆ ನಿಮ್ಮ ಮುಂದೆ ನಾವು ಒಂದು ಭಾಳ ಇಂಪಾರ್ಟೆಂಟ್ ಆಗಿರೋ ವಿಷಯನ ತೊಗೊಂಬಂದಿದ್ದೀವಿ. ಫ್ರೆಂಡ್ಸ್, ನೀವೆಲ್ಲ ನೋಡ್ತಾ ಇರ್ಬೋದು, ಇವತ್ತಿಗೆ ಸರಿಯಾಗಿ 1 ತಿಂಗಳ ಹಿಂದೆ ಇಡೀ ರಾಜ್ಯಾದ್ಯಂತ ಪದವಿ, ಸ್ನಾತಕೋತ್ತರ ಪದವಿ, ಇಂಜಿನಿಯರಿಂಗು, ಡಿಪ್ಲೊಮೊ, ಫಾರ್ಮಸಿ ವಿದ್ಯಾರ್ಥಿಗಳು ಭಾಳ ದೊಡ್ಡ ಹೋರಾಟನ ನಾವು ಕೈಗೆತ್ಕೊಂಡ್ವಿ. ಹಿಂದಿನ ಸೆಮಿಸ್ಟರ್ ಎಕ್ಸಾಮ್ಗಳು ಅಂದರೆ ಆಡ್ ಸೆಮ್ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಬೇಕು, 2 ಡೋಸ್ ಫ್ರೀ ವ್ಯಾಕ್ಸಿನ್ ಆಗೋವರೆಗೂ ಕೂಡ ಆಫ್ಲೈನ್ ಕ್ಲಾಸಸ್ಸನ್ನಾಗಲಿ ಆಫ್ಲೈನ್ ಎಕ್ಸಾಮ್ಗಳನ್ನಾಗಲಿ ಮಾಡಬಾರ್ದು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಕೂಗು ಎದ್ದು ಬಂದಿದೆ ಫ್ರೆಂಡ್ಸ್. ಆ್ಯಂಡ್ ಇವಾಗ ಈ ಕೂಗು ಬರೀ ಸ್ಟೂಡೆಂಟ್ಸ್ದಾಗ ಉಳಿದಿಲ್ಲ, ವ್ಯಾಪಕವಾಗಿ ಚರ್ಚೆಗಳು ನಡೆದು ಹಲವಾರು ಜನ ಶಿಕ್ಷಣ ತಜ್ಞರು, ಉಪನ್ಯಾಸಕರು, ಮಾಜಿ ಕುಲಪತಿಗಳು, ಜನಸಾಮಾನ್ಯರು ಈ ನಮ್ಮ ಡಿಮ್ಯಾಂಡ್ ಜೊತೆಗೆ ನಿಂತಿದ್ದಾರೆ. ಕಳೆದ 1 ತಿಂಗಳಲ್ಲಿ ನೀವುಗಳೇನೆ ಎಷ್ಟೋ ಮೂಮೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಹಲವಾರು ಮೀಟಿಂಗ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಅದರ ಜೊತೆಗೇ ಹಲವಾರು ಜವಾಬ್ದಾರಿಗಳನ್ನು ತಗೊಂಡು ಈ ಮೂಮೆಂಟು ಇಲ್ಲಿವರೆಗೂ ಬರೋದಕ್ಕೆ ನೀವೆಲ್ಲರೂ ಶ್ರಮ ಪಟ್ಟಿದ್ದೀರಾ. ಅಲ್ಲಿ ಫ್ರೆಂಡ್ಸ್, ಕೆಲವು ಥಿಂಗ್ಸನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆ ಇವತ್ತು ನಮ್ಮ AIDSOನ ರಾಜ್ಯ ಕಾರ್ಯದರ್ಶಿ ಅಜಯ್ ಕಾಮತ್ ಅವರಿದ್ದಾರೆ. ಅವ್ರು ನಿಮ್ಮ ಮುಂದೆ ಇವಾಗ ಭಾಳ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯನ ಮಾತಾಡ್ತಾರೆ. ಅದಕ್ಕೆ ಮುಂಚೆ ನಾನು ಭಾಳ ಚಿಕ್ಕದಾಗಿ, ಸಂಕ್ಷಿಪ್ತವಾಗಿ ನಮ್ಮ ಹೋರಾಟ ಹೆಂಗೆ ನಡೆದಿದೆ ಅನ್ನೋದನ್ನು ಭಾಳ ಚಿಕ್ಕದಾಗಿ ಹೇಳ್ತೀನಿ. ಹೊಸಬ್ರು ಕೂಡ ನೋಡ್ತಾ ಇದ್ದೀರಾ ಈ ಲೈವನ್ನು. ಫ್ರೆಂಡ್ಸ್, ಬಿಗಿನಿಂಗು ನಮ್ಮದು ಶುರುವಾಗಿದ್ದೇನೆ ಜೂನ್ 23ನೇ ತಾರೀಕು ಆನ್ಲೈನಲ್ಲಿ ಪ್ರತಿಭಟನೆ ಶುರು ಮಾಡಿದ್ವಿ ನಮ್ಮ ಡಿಮ್ಯಾಂಡನ್ನು ಇಟ್ಕೊಂಡು. ಅದಾದ ನಂತರ ಬೆಳ್ಕೊಳ್ತಾ ಬಂತು ನಮ್ಮ ಹೋರಾಟ. ಅದಾದಮೇಲೆ ನಾವು ನಮ್ಮ ಮನವಿ ಪತ್ರನ ಎಲ್ಲ ಕಾಲೇಜುಗಳ ಪ್ರಿನ್ಸಿಪಲ್ಗಳಿಗೆ, ಪ್ರಾಂಶುಪಾಲರಿಗೆ, ವಿಶ್ವವಿದ್ಯಾಲಯಗಳ ಕುಲಪತಿಗಳಿಗೆ ಕೊಟ್ವಿ, ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿದ್ವಿ, ಹಲವಾರು MLAಗಳನ್ನು ಭೇಟಿ ಮಾಡಿದ್ವಿ. ಅದರ ಜೊತೆಗೇ ನಮ್ಮ ಮನವಿ ತಗೊಂಡು, ಸ್ಟೂಡೆಂಟ್ಸ್ ಡಿಮ್ಯಾಂಡ್ ಇರುವಂಥ ಮನವಿ ತಗೊಂಡು ನಾವು ಮಾನ್ಯ DCM ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಅಶ್ವಥ್ ನಾರಾಯಣ ಸರ್ ಅವರೂ ಭೇಟಿ ಮಾಡಿದ್ವಿ. ಇದೆಲ್ಲ ನೀವು ನೋಡಿದ್ದೀರಾ ನಮ್ಮ ಫೇಸ್ಬುಕ್ಕಲ್ಲಿ. ಅದಾದ ನಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ವಿ. ಅದರ ನಡುವೆನೇ ನಮ್ಮದು ಆನ್ಲೈನ್ ವೆಬಿನಾರ್ ಕೂಡ ನಡೀತು. ಹಲವಾರು ಜನ ಶಿಕ್ಷಣ ತಜ್ಞರನ್ನು ಒಳಗೊಂಡು, ಮಾಜಿ ಕುಲಪತಿಗಳನ್ನು ಒಳಗೊಂಡು ನಮ್ಮ ಫೇಸ್ಬುಕ್ ಲೈವ್ ಕೂಡ ನಡೀತು, ವೆಬಿನಾರ್ ನಡೀತು. ಅದನ್ನು ಕೂಡ ನೀವೆಲ್ಲ ನೋಡಿದ್ದೀರಾ ಅಂತ ಅನ್ಕೋತೀನಿ. ಯಾತಕ್ಕೋಸ್ಕರ ನಾವು ಇದನ್ನು ಅಪೋಸ್ ಮಾಡಬೇಕು, 1 ತಿಂಗಳಲ್ಲಿ 2 ಸೆಮಿಸ್ಟರ್ ಪರೀಕ್ಷೆ ಬೇಡ ಅಂತ ನಾವು ಯಾಕೆ ಹೇಳ್ತೀವಿ, ಅದು ಯಾಕೆ ವೈಜ್ಞಾನಿಕ ಅಲ್ಲ ಅಂತ ಹೇಳಿ ನೀವೆಲ್ಲ ನೋಡಿದ್ದೀರಾ. ಫ್ರೆಂಡ್ಸ್, ಈಗ ನಮ್ಮ ಹೋರಾಟ 1 ತಿಂಗಳ ಪರಿಶ್ರಮದಿಂದ ನಾವೇನು ಹೋರಾಟ ಕಟ್ಟಿದ್ದೀವಿ, ಈಗ ನಿರ್ಣಾಯಕ ಹಂತಕ್ಕೆ ಬಂದಿದೆ ಫ್ರೆಂಡ್ಸ್. ಅದಕ್ಕೇ ನಾವು ಇವತ್ತು ಸಂಜೆ 6 ಗಂಟೆಗೆ ಇಡೀ ವಿದ್ಯಾರ್ಥಿಗಳಿಗೆ, ರಾಜ್ಯದ ವಿದ್ಯಾರ್ಥಿಗಳಿಗೆ ಒಂದು ಮಹತ್ತರವಾಗಿರುವಂಥ ಸಂದೇಶ ಕೊಡಬೇಕು, ಹೋರಾಟದ ಮುಂದಿನ ಹೆಜ್ಜೆ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ನಾವು ಲೈವ್ಗೆ ಬಂದಿದ್ದೀವಿ. ನೀವೆಲ್ಲ ನೋಡಿರ್ಬೋದು, ಇವತ್ತು ಮಧ್ಯಾಹ್ನದಿಂದ ಹರಿದಾಡ್ತಾ ಇದೆ ಹಲವಾರು ಗ್ರೂಪ್ಗಳಲ್ಲಿ, ಹಲವಾರು ಚಾನೆಲ್ಗಳಲ್ಲಿ. UGC ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ನು ತನ್ನ ಒಂದು ನೂತನವಾಗಿರುವಂಥ ಮಾರ್ಗಸೂಚಿನ ಬಿಟ್ಟಿದೆ ಫ್ರೆಂಡ್ಸ್, ಎಕ್ಸಾಮಿನೇಷನ್ಗೆ ಸುತ್ತುವರೆದ ಹಾಗೆ. ಇದರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಕಾರ್ಯದರ್ಶಿ ಅವರು ಮಾತಾಡ್ತಾರೆ. ನಿಮ್ಮಲ್ಲಿ ಹಲವಾರು ಜನಕ್ಕೆ ಅದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು, ಹಲವಾರು ಪ್ರಶ್ನೆಗಳು ಬಂದಿರ್ಬೋದು. ಇದು ನಮಗೆ ಅಪ್ಲೈ ಆಗುತ್ತಾ, ನಮಗೆ ಅಪ್ಲೈ ಆಗಲ್ವಾ, ಅಪ್ಲೈ ಆದರೆ ಎಷ್ಟು ಅಪ್ಲೈ ಆಗುತ್ತೆ, ಈ ಹಲವಾರು ಪ್ರಶ್ನೆಗಳು ಬಂದಿರ್ಬೋದು ಫ್ರೆಂಡ್ಸ್. ಇದಕ್ಕೆ ನಾವು ಉತ್ತರ ಕೊಟ್ಟು ಅದ್ರ ಜೊತೆಗೇ ನಮ್ಮ ಮುಂದಿನ ದಾರಿ ಏನು, ಹಾಗಾದ್ರೆ ಇಲ್ಲಿಗೆ ನಮ್ಮ ಹೋರಾಟ ಕೈ ಬಿಡಬೇಕಾ ಅಥವಾ ಮುಂದೆ ಹೆಂಗೆ ತೊಗೊಂಡು ಹೋಗಬೇಕು, ಈ ಪ್ರಶ್ನೆಗಳು ನಿಮ್ಮಲ್ಲಿದೆ. ಯಾಕಂದರೆ ನೀವೆಲ್ಲ ಫೈಟರ್ಸು, ಹೋರಾಟ ಮಾಡ್ತಾ ಇರೋರು. ನಮ್ಮ ಒಗ್ಗಟ್ಟು ಇನ್ನೂ ಜಾಸ್ತಿ ಆಗಬೇಕಾಗತ್ತೆ. ಎನಿವೇ ಫ್ರೆಂಡ್ಸ್, ನಾವು ಐ ಲೆಟ್ ಅವರ್ AIDSO ಸ್ಟೇಟ್ ಸೆಕ್ರೆಟರಿ ಅಜಯನ ಟು ಸ್ಪೀಕ್ ಆನ್ ದಿಸ್. UGC ಗೈಡ್ಲೈನ್ಸ್ ಏನು ಬಂದಿದೆ, ಮಾರ್ಗಸೂಚಿಗಳು ಬಂದಿದೆ ಎಕ್ಸಾಮಿನೇಷನ್ ಸುತ್ತುವರೆದಂಗೆ, ಅದ್ರ ಬಗ್ಗೆ ನಿಮ್ಗೆಲ್ರಿಗೂ ಪ್ಲೇಸ್ ಮಾಡಬೇಕು, ಮಾತಾಡಬೇಕು ಅಂತ ಹೇಳಿ ನಾನು ಅವರನ್ನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರ ಪರವಾಗಿ. ಹಲೋ ಫ್ರೆಂಡ್ಸ್, ಮೊಟ್ಟ ಮೊದಲಿಗೆ ಕಳೆದ 1 ತಿಂಗಳಿನಿಂದ ಏನೇ ಒಂದು ಬೃಹತ್ ಹೋರಾಟ ನಡೀತಾ ಇದೆ ರಾಜ್ಯದ ವಿದ್ಯಾರ್ಥಿಗಳದ್ದು, ಪದವಿ, ಸ್ನಾತಕೋತ್ತರ ಪದವಿ, ಅದ್ರ ಜೊತೆಗೆ ಡಿಪ್ಲೊಮಾ ಮತ್ತು ಫಾರ್ಮಸಿ ಮತ್ತು ಇಂಜಿನಿಯರಿಂಗಲ್ಲಿ ಬೇಸಿಕಲಿ PG ವಿದ್ಯಾರ್ಥಿಗಳು ಯಾರು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ VTUನಲ್ಲಿ. ಸೊ ಈ ಒಂದು ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆಯನ್ನು ನಡೀತಾ ಇದೆ. ಆಗಲೇ ಸಿತಾರಾ ಅವರು ಹೇಳಿದಾಗೆ
ಜೂನ್ 17ನೇ ತಾರೀಕು ಇದು ಶುರು ಆಯಿತು. ಒಂದು ಗೂಗಲ್ ಫಾರ್ಮ್ ಸರ್ವೆ ಮೂಲಕ ಆರಂಭ ಆಯಿತು. ಅದಾದ ನಂತರದಲ್ಲಿ ಹಲವಾರು ಬೇರೆ 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 ಆಯಾಮಗಳನ್ನ ದಾಟ್ಕೊಂಡು ಜಿಲ್ಲಾ ಮಟ್ಟದ ಪ್ರತಿಭಟನೆಗಳು, ಆಮೇಲಿಂದ ಡಿಸ್ಟ್ರಿಕ್ಟಲ್ಲಿ ಎಲ್ಲೆಲ್ಲಿ ಫಸ್ಟ್ ಯೂನಿವರ್ಸಿಟೀಸ್ ಟೈಮ್ ಟೇಬಲ್ ಬಿಟ್ಟು ಅಲ್ಲಿ ಪ್ರೊಟೆಸ್ಟು, ಅದಾದ್ಮೇಲಿಂದ ಸಿಗ್ನೇಚರ್ ಕ್ಯಾಂಪೇನು, ಆಮೇಲಿಂದ ಆನ್ಲೈನ್ ಕ್ಲಾಸಸ್ನ ಬಾಯ್ಕಾಟ್ ಮಾಡಿ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡಿದ್ದು. ಈ ರೀತಿ ಬೇರೆ 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 ಹಂತಗಳನ್ನ ದಾಟ್ಕೊಂಡು ನಾವು ಮುಂದೆ ಬಂದಿದ್ದೀವಿ. ಅದರಲ್ಲಿ ಕೆಲವೊಂದು ಥಿಂಗ್ಸನ್ನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಮುಂದಕ್ಕೆ ಹೋಗೋದಕ್ಕೆ ಮುಂಚೆ ಅಲ್ಲಿ ಫ್ರೆಂಡ್ಸ್, ನಾವು ಗೂಗಲ್ ಫಾರ್ಮ್ ಸರ್ವೆ ಮಾಡಿದಾಗ ನಿಮ್ಮಲ್ಲಿ 51,000 ಜನ ನೀವು ವಿದ್ಯಾರ್ಥಿಗಳು, ಮೆಜಾರಿಟಿ ಸ್ಟೂಡೆಂಟ್ಸು, ನೀವು ಆ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿದ್ರಿ. ಈ ಲೈವಲ್ಲಿ ನೋಡ್ತಾ ಇರೋರು ಸುಮಾರು ಜನ ನೀವು ಇರ್ಬೋದು. ಯಾರು ಆ ಗೂಗಲ್ ಫಾರ್ಮ್ ಸರ್ವೆಯಲ್ಲಿ ಭಾಗವಹಿಸಿದ್ರಿ ಅವರಿಗೆ ನಾನು ಮೊಟ್ಟ ಮೊದಲಿಗೆ AIDSO ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ನಾನು ನಿಮಗೆ ಕ್ರಾಂತಿಕಾರಿ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. 53,000, 51,000, 52,000, 53,000 ಈ ರೀತಿ ನಂಬರ್ಸು ಯಾಕೆ ಇದು ಕ್ರೂಷಿಯಲ್ಲು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಯೂನಿವರ್ಸಿಟೀಸ್ ಆಗಿರ್ಬೋದು, ಅವ್ರು ಈ ಥರದ ಸರ್ವೆಗಳನ್ನ ಮಾಡಬೇಕು. ಬಟ್ ನಾವು ವಿದ್ಯಾರ್ಥಿ ಸಂಘಟನೆ ಈ ಥರ ಒಂದು ಸರ್ವೆನ ಮಾಡಿ ಆ ಒಂದು ಸರ್ವೆಯಲ್ಲಿ ಓವರ್ವೆಲ್ಮಿಂಗ್ ಮೆಜಾರಿಟಿ, ನಾ ಬರೀ ಮೆಜಾರಿಟಿ ಅಂತಲೂ ಹೇಳಲ್ಲ, ಓವರ್ವೆಲ್ಮಿಂಗ್ ಮೆಜಾರಿಟಿ 90% ವಿದ್ಯಾರ್ಥಿಗಳು ನೀವು ಕೊಟ್ಟಿದ್ದಂಥ ಒಪಿನಿಯನ್ ಅಂತ ಹೇಳಿದ್ರೆ ಆಡ್ ಸೆಮ್ ಪರೀಕ್ಷೆಗಳು ಬೇಡ. ನಾವು ಈ ಹಿಂದೆ ಈ ಡಿಮ್ಯಾಂಡ್ಗಳು ಯಾಕೆ ಕರೆಕ್ಟು ಅಂತ ಹೇಳಿ ನಾವು ಮಾತಾಡಿದ್ದೀವಿ. ಒಂದು ವೆಬಿನಾರ್ ಸಹ ಆಗಿತ್ತು. ಹಲವಾರು ಫಾರ್ಮರ್ ವೈಸ್ ಚಾನ್ಸಲರ್ಸ್ ಬಂದು ಅಡ್ರೆಸ್ ಮಾಡಿದರು. ನಮ್ಮ ವಾಲಂಟಿಯರ್ಸ್ ಥ್ರೂ ಔಟ್ ದಿ ಸ್ಟೇಟ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸಲ್ಲಿ ನಿಮ್ಗಳ ಜೊತೆ ಕಾನ್ಸ್ಟೆಂಟಾಗಿ ಡಿಸ್ಕಸ್ ಮಾಡಿದ್ದಾರೆ. ಯಾಕೆ ಈ ಡಿಮ್ಯಾಂಡ್ ಕರೆಕ್ಟ್. ನಮ್ಮ ಹಳೆಯ ಲೈವ್ ಕೂಡ ಇದೆ, ನಮ್ಮ ಚಾನಲಲ್ಲಿ ಇದೆ, ನೀವು ಹಿಂದಕ್ಕೆ ಹೋಗಿ ವೀಡಿಯೋಸಲ್ಲಿ ನೋಡ್ಬೋದು. ನಮ್ಮ ಇನ್ನೊಂದು ಲೈವ್ ಕೂಡ ಮಾಡಿದ್ವಿ ಯಾಕೆ ಈ ಡಿಮ್ಯಾಂಡ್ಸ್ ಕರೆಕ್ಟು ಅಂತ. ಸೊ ನಾನು ಅದಕ್ಕೆ ಎಂಟರ್ ಆಗ್ತಾ ಇಲ್ಲ. ಸೊ ಅದಾದ ನಂತರದಲ್ಲಿ ಏನೋ ಪ್ರತಿಭಟನೆಗಳಾಯಿತು. ಕರ್ನಾಟಕ ರಾಜ್ಯದ 31 ಜಿಲ್ಲೆಯಲ್ಲಿ ಪ್ರತಿಭಟನೆಗಳಾಯಿತು. ಒಂದು ಕಡೆ ಆನ್ಲೈನ್ ಪ್ರತಿಭಟನೆ ಆಯಿತು, ಆಫ್ಲೈನ್ ಪ್ರತಿಭಟನೆ ಆಯಿತು. ಅದಾದ ನಂತರದಲ್ಲಿ ಹೋರಾಟನ ಮುಂದಿನ ಹಂತಕ್ಕೆ ತಗೊಂಡೋಗ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಆನ್ಲೈನ್ ಕ್ಲಾಸಸ್ನ ಬಾಯ್ಕಾಟ್ ಮಾಡೋದು ಒಂದು ದಿನದ ಒಂದು ಕರೆ ನೀಡಿತ್ತು. ಆ ಒಂದು ಇದರಲ್ಲಿ ಹೋರಾಟದಲ್ಲಿ 100 ಕಾಲೇಜಿನ ವಿದ್ಯಾರ್ಥಿಗಳು ನೀವು ಭಾಗವಹಿಸಿದ್ರಿ. ಅದಾದ್ಮೇಲಿಂದ ನಾವೆಲ್ಲ ಕಲೆಕ್ಟಿವ್ ಆಗಿ ಒಂದು ಸ್ಟ್ರಗಲ್ ಕಮಿಟಿ ಅಂತ ಮಾಡ್ಕೊಂಡಿದ್ದೀವಿ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇದೆ. ಎಲ್ಲ ಸ್ತರದ ಸ್ಟೂಡೆಂಟ್ ಕಮ್ಯುನಿಟಿ ಯಾರು ಈಗ ಹೋರಾಟದಲ್ಲಿದ್ದಾರೆ ಅವರೆಲ್ಲರದ್ದು ಸೇರಿಸ್ಕೊಂಡು ಒಂದು ಸ್ಟ್ರಗಲ್ ಕಮಿಟಿಗಳನ್ನ ಮಾಡಿಕೊಂಡು ಆ ಒಂದು ಸ್ಟ್ರಗಲ್ ಕಮಿಟಿಲಿ ಚರ್ಚೆ ಮಾಡಿ ನಿಮ್ಗಳ ಒಪಿನಿಯನ್ ತೊಗೊಂಡು ಕೊನೆಗೆ ನಾವು ಡಿಸೈಡ್ ಮಾಡಿದ್ದು ಎಲ್ಲ MLAಗಳನ್ನ ಮೀಟ್ ಮಾಡೋಣ, ಮಿನಿಸ್ಟರ್ಸ್ನ ಮೀಟ್ ಮಾಡೋಣ. ಆ ಒಂದು ಪ್ರಕ್ರಿಯೆಯಲ್ಲಿ ಹಲವಾರು MLAಗಳನ್ನ ನಾವು ಮೀಟ್ ಮಾಡಿದ್ವಿ ಥ್ರೂ ಔಟ್ ಸ್ಟೇಟು. ಅದ್ರ ಜೊತೆಗೆ ತುಂಬ ಜನ ಸಿಟ್ಟಿಂಗ್ ಮಿನಿಸ್ಟರ್ಸು, ಭಾಳ ಇಂಪಾರ್ಟೆಂಟ್ ಮಿನಿಸ್ಟರ್ಸನ್ನು ಭೇಟಿ ಮಾಡಿದ್ವಿ. ಅದಕ್ಕೆ ಮುಂಚೆನೇ ನಾವು ಅಶ್ವಥ್ ನಾರಾಯಣ್ ಸರ್ನ ಕೂಡ ಭೇಟಿ ಮಾಡಿದ್ವಿ. ಅವ್ರಿಗೂ ಕೂಡ ಮನವಿನ ಸಲ್ಲಿಸಿದ್ವಿ. ಎಲ್ಲ ಮಿನಿಸ್ಟರ್ಗಳಿಗೂ ಕೊಟ್ವಿ, MLAಗಳನ್ನ ಮೀಟ್ ಮಾಡಿದ್ವಿ. ಇದೆಲ್ಲ ನಡ್ಕೋತಾ ಬಂತು. ಕಡೆಗೆ ನಾವು ನಿರ್ಧಾರ ಮಾಡಿದ್ದು ಅಂತ ಹೇಳಿದ್ರೆ, ಈಗ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಂದನೂ ಏನೂ ಬರ್ತಾ ಇಲ್ಲ. ನಾವು ಮೀಟ್ ಮಾಡಿದ MLAಗಳು ಭರವಸೆ ಕೊಡ್ತಾ ಇದ್ದಾರೆ ಮುಂದಕ್ಕೆ ಹೋಗ್ತಾರೆ. ಅದರೊಟ್ಟಿಗೆ ಸ್ನೇಹಿತರೆ ನಿಮ್ಗೆ ಜ್ಞಾಪಕ ಇರ್ಬೋದು, ಮೊದಲನೇ ದಿನ ನಾವೇನು ಪ್ರತಿಭಟನೆ ಕಾಲ್ ಕೊಟ್ಟು ಆ ಟೈಮಲ್ಲೇ ರಾಜ್ಯದ ಎಲ್ಲ ವೈಸ್ ಚಾನ್ಸಲರ್ಸ್ಗಳಿಗೆ ನಾವು ಮನವಿನ ಕೊಟ್ಟಿದ್ದೀವಿ. ಕೆಲವರಿಗೆ ದೂರವಾಣಿ ಮೂಲಕ ಮಾತಾಡಿದ್ವಿ, ಕೆಲವರಿಗೆ ಫಿಸಿಕಲಿ ಹೋಗಿ ಮನವಿನ ಕೊಟ್ಟು ನಾವು ಬಂದಿದ್ವಿ. ಅದಾದ್ಮೇಲೆ ನಮಗನ್ಸಿದ್ದು ಇನ್ನೊಂದು ಮುಂದಿನ ಹಂತಕ್ಕೆ ಹೋಗ್ಬೇಕು ಅಂತೇಳಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಿದ್ವಿ. ಆದರೆ ಸುಮ್ಮನೆ ಭೇಟಿ ಮಾಡೋದು ಬೇಡ, ಸಹಿ ಸಂಗ್ರಹ ಮಾಡಿ ಹೋಗೋಣ ಅಂತ. ಸೊ ಒಟ್ಟಾರೆಯಾಗಿ ಗೂಗಲ್ ಫಾರ್ಮ್ ಆಗಿರ್ಬೋದು, ಆನ್ಲೈನ್ petition.org ಅಲ್ಲಿ ಒಂದು ಪೆಟಿಷನ್ ಹಾಕಿ, ಆಮೇಲಿಂದ ಗೂಗಲ್ ಫಾರ್ಮ್ ಸರ್ವೆ, ಆಮೇಲಿಂದ ನೀವುಗಳು ಸ್ಟೂಡೆಂಟ್ಸು ಆಫ್ಲೈನಲ್ಲಿ ಕೂಡ ಸಿಗ್ನೇಚರ್ನ ಕಲೆಕ್ಟ್ ಮಾಡಿ 1,10,000ಕ್ಕೂ ಹೆಚ್ಚು ಸಹಿಗಳನ್ನ ತಗೊಂಡು ಹತ್ರ 1,20,000 ಸಿಗ್ನೇಚರ್ಸ್ನ ತಗೊಂಡು ನಾವು ಕೊನೆಗೆ ಮುಖ್ಯಮಂತ್ರಿಗಳನ್ನೂ ಮೀಟ್ ಮಾಡಿ ಅವ್ರ ಜೊತೆಗೆ ಸಮಾಲೋಚನೆ ನಡೆಸಿ ನಮ್ಮ ಬೇಡಿಕೆಗಳನ್ನ ಇಟ್ಟು ಬಂದ್ವಿ. ಸೊ ಇಲ್ಲಿಗೆ ಮುಗಿದೋಯ್ತಾ ಹೋರಾಟ? ಇಲ್ಲ. ಇದಾದ ನಂತರದಲ್ಲೂ ಕೂಡ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ. VCಗಳು ಅವ್ರ ಪಾಡ್ಗೋರು ಬಿಡ್ತಾ ಹೋದ್ರು ಟೈಮ್ ಟೇಬಲ್ನ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಚರ್ಚೆ ಭಾಳ ಸೀರಿಯಸ್ ಆಗಿ ನಡೀತು. ನಿಮ್ಮ ಒಪಿನಿಯನ್ಸ್ನ ಕೂಡ ತೊಗೊಂಡು ಕೊನೆಗೆ ಅದಾದ ನಂತರದಲ್ಲಿ ನಾವು ಇಂಡೆಫಿನೆಟ್ ಆನ್ಲೈನ್ ಕ್ಲಾಸ್ ಬಾಯ್ಕಾಟ್ಗೆ ಕಾಲ್ ಕೊಟ್ವಿ. ಬಟ್ ಸ್ಟೂಡೆಂಟ್ಸ್ ನೀವು ಹೆಂಗಿದ್ದೀರಾ ಅಂದರೆ, ನಿಮಗೆ ಆನ್ಲೈನ್ ಕ್ಲಾಸ್ ಬಾಯ್ಕಾಟ್ಗಿಂತ ಬೀದಿಗೆ ಬಂದು ಹೋರಾಟ ಮಾಡೋದೇ ಸಂತೋಷ. ಇಲ್ಲ ನಾವು ಬೀದಿಗೆ ಬರ್ತೀವಿ, ಪ್ರೊಟೆಸ್ಟ್ ಮಾಡ್ತೀವಿ ಅಂತ. ಅದಾದ ನಂತರದಲ್ಲಿ ಕಳೆದ ಒಂದು ವಾರದಿಂದ ಹಲವಾರು ಜಿಲ್ಲೆಗಳಲ್ಲಿ ಕೆಲವು ಕಡೆ ಬೃಹತ್ತಾಗಿ ಪ್ರತಿಭಟನೆ ನಡೆದಿದೆ, ಕೆಲವು ಕಡೆ ಸಾಂಕೇತಿಕವಾಗಿ ಪ್ರತಿಭಟನೆ ನಡೀತಾ ಇದೆ. ಹೋರಾಟ ಮುಂದುವರೆದಿದೆ. ಸ್ನೇಹಿತರೆ, ನಿನ್ನೆ ನಿಮಗೆಲ್ಲ ದೊಡ್ಡ ಆಘಾತ ಆಗಿದೆ ಅಂತ ಗೊತ್ತು ನನಗೆ. ಅಲ್ಲಿ
ಉಪಮುಖ್ಯಮಂತ್ರಿಗಳು ಪ್ರಥಮ ಬಾರಿಗೆ ಇಲ್ಲಿವರೆಗೂ ವ್ಯಾಕ್ಸಿನ್ನ ಆದ್ಯತೆ ಅಂತ ಹೇಳ್ತಾ ಇದ್ದವರು ಫಾರ್ ದಿ ಫಸ್ಟ್ ಟೈಮ್ ಅವ್ರ ಕಡೆಯಿಂದ ಬಂದಿದ್ದು ನಾವು ಎಕ್ಸಾಮ್ ಮಾಡ್ತೀವಿ, ಅದು ಯಾವಾಗ ಆಡ್ ಸೆಮ್ ಮಾಡ್ತೀವಿ ಯಾವಾಗ ಈವೆನ್ ಸೆಮ್ ಮಾಡ್ತೀವಿ ಹೇಳಿದ್ರು. ಅದರಲ್ಲೂ ಡಿಪ್ಲೊಮಾ ಸ್ಟೂಡೆಂಟ್ಸಿಗೆ ಭಾಳ ಹೊಡೆತ ಬಿದ್ದಿದ್ದು ಅಂದರೆ ಇಡೀ ಆಗಸ್ಟ್ ತಿಂಗಳಲ್ಲಿ ಆಡ್ ಸೆಮಿಸ್ಟರ್ ನಡೆಯುತ್ತೆ, ಪ್ರಾಕ್ಟಿಕಲ್ಸು ಶುರು ಮಾಡ್ತೀವಿ ಅಂತೇಳಿ ಅವ್ರು ಹೇಳಿದ್ರು. ಫ್ರೆಂಡ್ಸ್, ಇದನ್ನು ನೋಡಿದ ತಕ್ಷಣ ನಿಮ್ಮಲ್ಲಿ ಸುಮಾರು ಜನಕ್ಕೆ ಆತಂಕ ಆಗಿದೆ ಅಂತ ನನಗೆ ಗೊತ್ತು, ಕೆಲವ್ರಿಗೆ ಫ್ರಸ್ಟ್ರೇಷನ್ ಬಂದಿರುತ್ತೆ, ಎಲ್ಲ ನಾನು ಅರ್ಥ ಮಾಡ್ಕೋತೀನಿ. ಇನ್ನೂ ಹಲವಾರು ವಿಷಯಗಳು ನಿಮ್ಮ ಜೊತೆ ಮಾತಾಡೋದಿದೆ, ಬಟ್ ನಾನು ಫಸ್ಟ್ ಈ ಪಾಯಿಂಟ್ನ ನಿಮ್ಮ ಹತ್ರ ನಂಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅಲ್ಲಿ ನಾವು ಖಂಡಿತ ಬೇಜಾರಾಗುತ್ತೆ, ಇಷ್ಟೊಂದು ಮಾಡಿದ್ವಿ ಏನಾಗಿಲ್ವಲ್ಲ ಅಂತ ಬೇಜಾರಾಗುತ್ತೆ. ಈಗ ಇದನ್ನ ಎರಡು ಥರ ನೋಡ್ಬೋದು ಫ್ರೆಂಡ್ಸ್. ಒಂಥರ ಏನು ನೋಡ್ಬೋದು ಅಂತ ಹೇಳಿದ್ರೆ, ಇನ್ನೂ ಪ್ರೆಷರ್ ಹಾಕಕ್ಕೆ ಏನು ಮಾಡೋಣ, ಇನ್ನು ಎಷ್ಟು ಎತ್ತರಕ್ಕೆ ಹೋರಾಟ ತಗೊಂಡೋಗೋಣ, ಇನ್ನೇನು ಮಾಡಬೇಕು, ಇನ್ನು ನಮ್ಮ ಫ್ರೆಂಡ್ಸ್ ಸುಮಾರು ಜನ ಬರ್ತಾ ಇಲ್ಲ, ಅವ್ರ ಮೂಮೆಂಟಿಗೆ ಬರ್ತಿಲ್ಲ, ಅವ್ರ ಬೀದಿಗೆ ಬರ್ತಾ ಇಲ್ಲ, ಅವ್ರ ಫೈಟಿಗೆ ಬರ್ತಿಲ್ಲ, ಅವ್ರನ್ನ ಹೆಂಗೆ ಕರ್ಕೊಂಬರೋಣ, ಏನು ಪ್ಲ್ಯಾನ್ ಮಾಡಬೇಕು, ಏನು ಸ್ಟ್ರಾಟಜಿ ಮಾಡ್ಕೋಬೇಕು, ಇನ್ನು ರೀಚ್ ಆಗೋಕ್ಕೆ ಏನು ಮಾಡಬೇಕು, ಪ್ರೆಷರ್ ಹಾಕೋಕ್ಕೆ ಯೂನಿವರ್ಸಿಟಿ ಮೇಲೆ ಅಥವಾ ಗೌರ್ಮೆಂಟ್ ಮೇಲೆ ಇನ್ಯಾವ ರೀತಿ ಕ್ರಿಯೇಟಿವ್ ಆಗಿ ಪ್ಲ್ಯಾನ್ ಮಾಡಬೇಕು, ಈ ರೀತಿ ಯೋಚನೆ ಮಾಡೋದು ಒಂಥರ. ಒಂದು ತಿಂಗಳಿಂದ ಹೋರಾಟ ಮಾಡಿದ್ವಿ ಏನೂ ಆಗಿಲ್ಲ ಎಲ್ಲ ವೇಸ್ಟು ಅಂತ ನೋಡೋದು ಇನ್ನೊಂಥರ. ಫ್ರೆಂಡ್ಸ್, ನಮಗನ್ಸೋದು ಮೊದಲನೇ ಪ್ರಕಾರವಾಗಿ ಏನು ನೋಡೋದಿದೆ ಅದು ಬಹಳ ವೈಜ್ಞಾನಿಕ ಅಂತೇಳಿ ನಮ್ಗನ್ಸುತ್ತೆ. ದಟ್ ಈಸ್ ದಿ ಮೋಸ್ಟ್ ಸೈಂಟಿಫಿಕ್ ವೇ ಆಫ್ ಲುಕಿಂಗ್ ಅಟ್ ದಿಸ್ ಇಶ್ಯೂ. ಯಾಕೆ ಈ ಪಾಯಿಂಟ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಸುಮ್ಮನೆ ಇದ್ಬಿಡ್ಬೋದಿತ್ತು, ಅನ್ಯಾಯ ಆಗಿದೆ ಯಾಕೆ ರೈಸ್ ಮಾಡೋದು ಅಂತ ಸುಮ್ಮನೆ ಇದ್ಬಿಡ್ಬೋದಿತ್ತು. ಅಥವಾ ಇನ್ನು ಕೆಲವರು ಯೋಚನೆ ಮಾಡೋನಲ್ಲಿ ಯಾರೋ ಮಾಡಿಕೊಡ್ತಾರೆ, ಅದು ADS ಯಾವುದೋ ವಿದ್ಯಾರ್ಥಿ ಸಂಘಟನೆ ಇದೆ, ಅವ್ರು ಮಾಡಿಕೊಡ್ತಾರೆ, ನಾವು ಆರಾಮಾಗಿ ಅವ್ರು ಯಾವುದೋ ಗೂಗಲ್ ಮೀಟ್ ಲಿಂಕ್ ಕಳಿಸ್ತಾರೆ, ಹೋಗಿ ಕೂತ್ಕೊಳ್ಳೋಣ, ಸುಮ್ಮನೆ ಅಚೀವ್ ಆಗ್ಬಿಡುತ್ತೆ ಬಿಡೋಣ, ಹಿಂಗೂ ನೋಡ್ಬೋದು. ವಿ ಡೋಂಟ್ ಥಿಂಕ್ ಸ್ಟೂಡೆಂಟ್ಸ್ ಹೇಡಿಗಳಲ್ಲ, ಸ್ಟೂಡೆಂಟ್ಸು ಸುಮ್ಮನೆ ಏನು ಬಂದರೂ ಒಪ್ಕೊಳ್ಳೋ ಅಂಥವ್ರಲ್ಲ, ಅವ್ರ ಈ ರೀತಿ ಆಪರ್ಚುನಿಸ್ಟ್ ಮೊದಲೇ ಅಲ್ಲ, ಹಂಗಿರೋರು ಸ್ಟೂಡೆಂಟ್ಸ್ ಆಗಕ್ಕೆ ಲಾಯಕ್ಕಿಲ್ಲ. ಯಾಕೆ ಈ ಪಾಯಿಂಟ್ನ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಖಂಡಿತ ಗೊತ್ತು, ಈಗ ಒಂದು ನಾನು ಸೋಲು ಅಂತ ಹೇಳಲ್ಲ ಪೂರ್ತಿಯಾಗಿ, ಬಟ್ ಒಂದು ಪ್ರಹಾರ ಬಿದ್ದಿದೆ ಗೌರ್ಮೆಂಟ್ ಕಡೆಯಿಂದ, ಒಂದು ಹೊಡೆತ ಬಿದ್ದಿದೆ ನಮ್ಮ ಮೂಮೆಂಟಿಗೆ. ಬಟ್ ಫ್ರೆಂಡ್ಸ್, just I would like to bring to your notice some very important points today before going to altogether another aspect UGCದು. ಸ್ನೇಹಿತರೆ, ಇಡೀ ಮಾನವ ಸಮಾಜದಲ್ಲಿ ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ ನೀವು ಶಿಕ್ಷಣದ ಇತಿಹಾಸನ ಗಮನಿಸಿದ್ರೆ, ಎಜುಕೇಷನ್ ಹಿಸ್ಟ್ರಿನ ನೀವು ಸ್ಟಡಿ ಮಾಡಿದ್ರೆ, ಆ ಸ್ಟಡಿ ಒಳಗಡೆ ನಿಮಗೆ ದೊಡ್ಡ ದೊಡ್ಡ ಕಾಲೇಜ್ಗಳು, ದೊಡ್ಡ ದೊಡ್ಡ ಸಿಲೆಬಸ್ಸು, ದೊಡ್ಡ ದೊಡ್ಡ ಎಕ್ಸಾಮ್ ಪ್ರಾಸೆಸ್ಸು, ರ್ಯಾಂಕ್ ಹೋಲ್ಡರ್ಸು ಕಣ್ಣಿಗೆ ಕಾಣಿಸಲ್ಲ. ನಿಮಗೆ ಆ ಇತಿಹಾಸದಲ್ಲಿ ಪುಟಗಳಲ್ಲಿ ಪ್ರತಿಯೊಂದು ಪದಗಳಲ್ಲೂ ಸಿಗೋದು ಸ್ಟ್ರಗಲ್, ಸಂಘರ್ಷ, ಅನ್ಯಾಯದ ವಿರುದ್ಧ ಸಿಡಿದೆದ್ದ ಮಹಾನ್ ಶಕ್ತಿಗಳು, ಮಹಾನ್ ನಾಯಕರು ನಮ್ಮ ಕಣ್ಮುಂದೆ ಒಬ್ಬೊಬ್ಬರಾಗೆ ಬರ್ತಾರೆ. ತ್ಯಾಗ ಬಲಿದಾನ ಇಲ್ದಿರ, ಹೋರಾಟ ಇಲ್ದಿರ, ಸಂಘರ್ಷ ಇಲ್ದಿರ ಶಿಕ್ಷಣನೇ ನಮಗೆ ಸಿಗ್ತಾ ಇರಲಿಲ್ಲ. ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಎಜುಕೇಶನ್ ವಾಟ್ ವಿ ಆರ್ ಅವೈಲಿಂಗ್ ಟುಡೇ is result of struggle of many great men and women in history. Without their struggle, we wouldn't have got education. Forget ಈ ಎಕ್ಸಾಮು, ಯಾವ ಪ್ಯಾಟರ್ನು, ಯಾವ ಎಕ್ಸಾಮಿನೇಷನ್ ಪ್ರಾಸೆಸ್ಸು ಎಲ್ಲ ಪಕ್ಕಕ್ಕೆ ಇಟ್ಬಿಡೋಣ. ಶಿಕ್ಷಣನೇ ಸಿಗ್ತಾ ಇರಲಿಲ್ಲ ನಮಗೆ. ಕೇವಲ ಒಂದು ವರ್ಗದ, ಮೇಲ್ವರ್ಗದ ಅಥವಾ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವ ಪುರುಷರ ಸ್ವತ್ತಾಗಿದ್ದ ಶಿಕ್ಷಣ ಕಡೆಗೆ ಎಲ್ಲ ಜನರಿಗೂ ಎಜುಕೇಶನ್ ಸಿಗಬೇಕು ಅನ್ನೋ ಕೂಗು ಎದ್ದಿದ್ದು ಹೋರಾಟದಿಂದ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಕಾಲೇಜ್ಗಳು ಬಂದು, ಬಡವರು ಬಂದು, ಅದರ ಡೋರ್ಸ್ ಓಪನ್ ಆಗಿದ್ದು, ಎಲ್ಲರೂ ಬರ್ಬೋದು. ಹೆಣ್ಮಕ್ಳು ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಗಂಡನ ಸೇವೆ ಮಾಡ್ಕೊಂಡಿದ್ದಂಥ ಹೆಣ್ಮಕ್ಳು, ಶಿ ಕ್ಯಾನ್ ಸ್ಟಡಿ, ಶಿ ಶುಡ್ ಸ್ಟಡಿ ಅನ್ನೋ ಕೂಗು ಬಂದಿದ್ದು ಹೋರಾಟದಿಂದ. ಡೋರ್ಸ್ ಆಫ್ ಎಜುಕೇಶನ್ ವಾಸ್ ಓಪನ್ಡ್ ಟು ಸೇವ್ ಹ್ಯುಮ್ಯಾನಿಟಿ. ಮಾನವ ಸಮಾಜ ಕತ್ತಲಿತ್ತು, ಅವರಿಗೆ ಬೆಳಕನ್ನ ತಂದಿದ್ದು ಶಿಕ್ಷಣ, ಅದು ಹೋರಾಟದಿಂದ. ಅದಕ್ಕೇನೆ ಎಜುಕೇಶನ್ಗೆ ಬಹಳ ಒಂದು ಗ್ರೇಟ್ ಸ್ಥಾನ ತಂದುಕೊಟ್ರು ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಏನ್ ಹೇಳಿದ್ರು, ವೈ ಎಜುಕೇಶನ್ ಇಸ್ ನೀಡೆಡ್. ಅಲ್ಲಿ ವಿದ್ಯಾಸಾಗರ್ ಬ್ಯೂಟಿಫುಲ್ ಆಗಿ ಹೇಳಿದ್ರು, ಯಾಕೆ ಶಿಕ್ಷಣ ಬೇಕು, ಬಿಕಾಸ್ ವಿ ನೀಡ್ ಎ ನ್ಯೂ ಮ್ಯಾನ್. ಎಲ್ಲ ಪ್ರಕಾರದ ಜ್ಞಾನದಿಂದ ತುಂಬಿಕೊಂಡಿರುವಂತ ಸೈನ್ಸು, ಮ್ಯಾಥ್ಸು, ಹಿಸ್ಟ್ರಿ, ಲಾಜಿಕ್, ಫಿಲಾಸಫಿ, ಲ್ಯಾಂಗ್ವೇಜಸ್, ಇಂಗ್ಲಿಷ್, ಇದೆಲ್ಲನೂ ಮೈಗೂಡಿಸ್ಕೊಂಡಿರುವಂತ ಒಬ್ಬ ಹೊಸ ಮನುಷ್ಯನ ಜನನ ಆಗ್ಬೇಕು. ಆ ಮನುಷ್ಯ, ಆ ಪೀಳಿಗೆ ಬ್ರಿಟಿಷರನ್ನ ಎದುರಿಸಕ್ಕೆ ತಯಾರಾಗುತ್ತೆ,
ದಟ್ ಈಸ್ ವೈ ವಿ ನೀಡ್ ಎಜುಕೇಶನ್ ಅಂತ ವಿದ್ಯಾಸಾಗರ್ ಹೇಳಿದ್ರು. ಹಿ ಫಾಟ್ ಫಾರ್ ಎಜುಕೇಶನ್ ಫಾರ್ ಆಲ್, ಇನ್ಕ್ಲೂಡಿಂಗ್ ವಿಮೆನ್. ಸ್ನೇಹಿತರೆ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ ಪ್ರಪ್ರಥಮ ಬಾರಿಗೆ ಬೇರೆಯವ್ರಿಗೆ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ, ಕೆಳ ಜಾತಿ ಅಂತ ಯಾರನ್ನ ಕರೀತಾರೆ ಅವ್ರಿಗೆ ಅಂತ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ, ವಿಮೆನ್ಗೆ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಅವ್ರ ಮೇಲೆ ಸಗಣಿ ನೀರು ಹಚ್ಚಿದ್ರು, ಅವ್ರನ್ನ ಹುಚ್ಚ ಅಂದ್ರು, ಕಲ್ಲಲ್ಲಿ ಹೊಡೆದ್ರು. ಅವ್ರಿಗೆ ಧೃತಿ ಗೆಡ್ಲಿಲ್ಲ. ದೇ ಕಂಟಿನ್ಯೂ ಟು ಫೈಟ್. ಅಂಡ್ ಸ್ವಾಮಿ ವಿವೇಕಾನಂದ ಇಂಡಿಯಾದಲ್ಲಿ ರಾಷ್ಟ್ರೀಯತೆಯ ಭಾವನೆನ ಹುಟ್ಟಾಕ್ದವರು, ಸ್ವತಂತ್ರ ಹೋರಾಟಕ್ಕೆ ಅವ್ರ ಕೊಡುಗೆ ಬಹಳ ಅಪಾರವಾಗಿದೆ. ಆ ಮಹಾನ್ ವಿವೇಕಾನಂದ ಹೇಳ್ತಾರೆ, ವಾಟ್ ಈಸ್ ಎಜುಕೇಶನ್? ಇಟ್ ಈಸ್ ಅ ಮ್ಯಾನ್ ಮೇಕಿಂಗ್ ಅಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಪ್ರಾಸೆಸ್. ಮುಂದುವರೆದವ್ರು ಹೇಳ್ತಾರೆ, ಯಾರು ಶಿಕ್ಷಣ ಪಡ್ಕೋತಾ ಇದ್ದೀರಾ, ಯು ಹ್ಯಾವ್ ಎ ಗ್ರೇಟ್ ಡೆಟ್ ಟು ಪೇ ಟು ದೋಸ್ ಹು ಡು ನಾಟ್ ಹ್ಯಾವ್ ಎಜುಕೇಶನ್. ಅಷ್ಟು ಮಹಾನ್ ಫ್ರೆಂಡ್ಸ್ ಎಜುಕೇಶನ್ ಅನ್ನೋದು, ಅಷ್ಟು ಉದಾತ್ತವಾದದ್ದು. ಮುಂದೆ ನಮ್ಮ ಫ್ರೀಡಮ್ ಮೂವ್ಮೆಂಟ್ ಅಲ್ಲೂ ದೇರ್ ವಾಸ್ ಅ ಕ್ಲೇರಿಯನ್ ಕಾಲ್ ಫ್ರಮ್ ಗ್ರೇಟ್ ಭಗತ್ ಸಿಂಗ್, ಫ್ರಮ್ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಅವ್ರು ಎತ್ತಿದ್ದು ಕೂಗು, ಸರ್ವರಿಗೂ ಶಿಕ್ಷಣ ಸಿಗಬೇಕು, ಸ್ವತಂತ್ರ ಭಾರತದಲ್ಲಿ ಸೆಕ್ಯುಲರ್ ಎಜುಕೇಶನ್ ಸಿಗಬೇಕು, ಯಾವ ಜಾತಿ ಧರ್ಮ ಜೆಂಡರ್ ಎಲ್ಲ ಮೂಲೆಗೆ ಹಾಕಿ ಆ ಶಿಕ್ಷಣ ಸಿಗಬೇಕು ಅಂತ ಫೈಟ್ ಮಾಡಿದ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೀವು ಯಾವುದೇ ಸ್ಪೀಚ್ ಓದಿ, ಹಿ ಸ್ಪೀಕ್ಸ್ ಆಫ್ ಎಜುಕೇಶನ್ ಫಾರ್ ಆಲ್. ಹಂಗೆ ಶಿಕ್ಷಣ ಇವತ್ತು ಈ ಯೂನಿವರ್ಸಿಟಿಗಳು ಎಮರ್ಜ್ ಆಗಿರೋದು ಎಲ್ಲ ಬಂದಿರೋದು ಇವರ ಮಹಾನ್ ಪರಿಶ್ರಮದಿಂದ. ಜೀವ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಡೊನೇಷನ್ ವಿರುದ್ಧ ಜೀವ ಕೊಟ್ಟಿದ್ದಾರೆ. ಅನ್ಯಾಯವಾಗಿ ಯಾರೋ ಸ್ಟೂಡೆಂಟ್ ನ ರೆಸ್ಟಿಕೇಟ್ ಮಾಡಿದಾಗ ಜೀವ ಕೊಟ್ಟಿದ್ದಾರೆ. ಕೆರಿಯರ್ಸ್ ನ ಎತ್ತಿ ತಿಪ್ಪೆಗೆ ಎಸ್ತಿದ್ದಾರೆ, ಸರ್ಟಿಫಿಕೇಟ್ ಹೊರದಾಕಿದ್ದಾರೆ. ಅವರ ಬಲಿದಾನಗಳು, ತ್ಯಾಗಗಳಿಂದ ಟುಡೇ ಎಜುಕೇಶನ್ ಇಸ್ ಅವೈಲ್ಡ್. ಎಜುಕೇಶನ್ ಹ್ಯಾಸ್ ಕಮ್ ಟು ಸೇವ್ ಹ್ಯುಮ್ಯಾನಿಟಿ. ಇಟ್ ಕೇಮ್ ಟು ಸೇವ್ ಹ್ಯುಮ್ಯಾನಿಟಿ. ಬಟ್ ಸ್ಯಾಡ್ಲಿ ಫ್ರೆಂಡ್ಸ್, ಟುಡೇ ನಾವು ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ಅಂದ್ರೆ ವಿ ಹ್ಯಾವ್ ಟು ಸೇವ್ ಎಜುಕೇಶನ್. ಯಾವ ಶಿಕ್ಷಣ ಮಾನವ ಸಮಾಜ ಉಳಿಸಕ್ ಬಂತೋ ಆ ಶಿಕ್ಷಣ ಕ್ರೈಸಿಸ್ ಅಲ್ಲಿದೆ. ನಾವಿವತ್ತು ಆ ಶಿಕ್ಷಣ ಕಾಪಾಡಬೇಕು. ಆ ಒಂದು ಸ್ಪಿರಿಟ್ ಇಂದ ನಾವು ಈ ಮೂಮೆಂಟ್ ಬಂದಿರೋದು. ನಾನು ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂದ್ರೆ, ಬರೀ ಇದೊಂದು ಎಕ್ಸಾಮಿನೇಷನ್ ಪ್ಯಾಟರ್ನು, ಪಾಸು ಫೇಲು ಇಷ್ಟೇ ಆಗಿ ನೋಡಬೇಡಿ. ಇದರಿಂದ ಪ್ರೈವೇಟ್ ಲಾಬಿ ಇದೆ, ಬಹಳ ಸೀರಿಯಸ್ ಲಾಬಿ ಇದೆ. ಯುವರ್ ಎಕ್ಸಾಮಿನೇಷನ್ ಪ್ರಾಸೆಸ್ ಒಳಗಡೆ ಕಾಂಟ್ರಾಕ್ಟ್ ಸಿಸ್ಟಮ್ ಬಂದಿದೆ, ಮರಿಬೇಡಿ ಇದನ್ನ. ಯುವರ್ ಸ್ಯಾನಿಟೈಸನ್ ಇನ್ಸೈಡ್ ದಿ ಕಾಲೇಜಸ್ ಪ್ರಿಮಿಸಸ್, ಅದರಿಂದ ಕಾಂಟ್ರಾಕ್ಟ್ ಸಿಸ್ಟಮ್ ಬಂದಿದೆ. ನಿಮ್ಮ OMR ಶೀಟ್ ಇಂದ ಹಿಡಿದು ನಿಮ್ಮ ಕೈಗೆ ಬರುವಂತ ಮಾರ್ಕ್ಸ್ ಕಾರ್ಡ್ ವರೆಗೂ ಎಲ್ಲ ಪ್ರಾಸೆಸ್ ಅಲ್ಲಿ ಕಾಂಟ್ರಾಕ್ಟ್ ಇದೆ. ಎಷ್ಟಿದೆ ಫ್ರೆಂಡ್ಸ್ ನಿಮ್ಮ ಎಕ್ಸಾಮಿನೇಷನ್ ಫೀಸು? ಕಾಲೇಜ್ ಫೀಸ್ ಮೀರ್ಸೋ ತರ ಇದೆ ಎಷ್ಟೋ ಕಡೆ ಎಕ್ಸಾಮ್ ಫೀಸು. ಯಾಕಷ್ಟು ಹತ್ರ? ಇನ್ನು ಕೋವಿಡ್ ಥರ್ಡ್ ವೇವ್ ಬರುತ್ತೋ ಇಲ್ಲೋ ಗೊತ್ತಿರಕ್ ಮುಂಚೆ, ಯಾವಾಗ ಎಕ್ಸಾಮ್ ನಡೆಯುತ್ತೆ ಡಿಸೈಡ್ ಆಗಕ್ ಮುಂಚೆ ಫಸ್ಟ್ ಎಕ್ಸಾಮ್ ಫೀಸ್ ಕಟ್ಟಿ. ಯಾಕೆ ಇಷ್ಟ ಹತ್ರ? ಮೂರ್ಖರಾಗಬೇಡಿ, ಯೋಚನೆ ಮಾಡಿ. ಇದರಿಂದ ಬಿಸ್ನೆಸ್ ಇದೆ. ಎಜುಕೇಶನ್ ಹಸ್ ಬಿಕಮ್ ಬಿಸ್ನೆಸ್. ಚಿಕ್ಕ ಮಕ್ಕಳು ಹೇಳ್ತಾರೆ ಅದನ್ನ. ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಬಹಳ ಪೈನ್ಫುಲ್ ಅನ್ಸುತ್ತೆ ನನಗೆ ಹೇಳಕ್ಕಿದ್ನ. SLC ಇದು ಫಸ್ಟ್ ಆಫ್ ಆಲ್ ಎಕ್ಸಾಮ್ ನಡೆಸ್ತಾರೆ, ಅದು ಸರಿ ಇಲ್ಲ. ನಾವು ಮೂವ್ಮೆಂಟ್ ಮಾಡಿದ್ವಿ, PUC ವಾಪಸ್ ತೊಡ್ರೆ SLC ಮುಗಿಸ್ಲಿಲ್ಲ, ಅದೇನೋ ಹೇಳ್ತಾರೋ 2 ಎಕ್ಸಾಮ್, 2 ದಿನ ಎಕ್ಸಾಮು, ಪ್ರೆಷರ್ ಇರಲ್ಲ. ಮತ್ತೆ ಎಕ್ಸಾಮ್ ಯಾಕೆ? ಎನಿವೆ, ಇಟ್ ಈಸ್ ನಾಟ್ ಅವರ್ ಇಶ್ಯೂ ಟುಡೇ. SLC ಇದು ಬಹಳ ಕಷ್ಟದಲ್ಲಿ ಎಕ್ಸಾಮ್ ಇಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಆರ್ ಕಮಿಂಗ್ ಔಟ್ ಆಫ್ ಟ್ರೆಮೆಂಡಸ್ ಮೆಂಟಲ್ ಅಗೋನಿ ಅಂಡ್ ಪ್ರೆಷರ್. ಬಹಳ ಮಾನಸಿಕ ಒತ್ತಡದಲ್ಲಿ. ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಮಕ್ಕಳು ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತ. ಅಷ್ಟು ಒದ್ದಾಡ್ತಾರೋರು ಎಕ್ಸಾಮ್ ಬರೆಯಕ್ಕೆ ಬರ್ತಿದ್ದಾರೆ. ಎಷ್ಟೋ ಜನ ಅನಾಥರಾಗ್ಬಿಟ್ಟಿದ್ದಾರೆ, ಪೇರೆಂಟ್ಸ್ ಕಳ್ಕೊಂಡಿದ್ದಾರೆ ಕೋವಿಡ್ ಟೈಮಲ್ಲಿ. ಎಕ್ಸಾಮ್ ಬರೆಯೋಕ್ಕಿಂತ 3 ದಿನ ಇದೆ, 4 ದಿನ 5 ದಿನ ಇದೆ. ಪ್ರೈವೇಟ್ ಸ್ಕೂಲ್ಗಳು ಅವ್ರಿಗೆ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ, ನೀನು ಫೀಸ್ ಕಟ್ಟಿಲ್ಲ ಅಂತ. ಜಸ್ಟ್ ಇಮ್ಯಾಜಿನ್ ದಟ್ ಚೈಲ್ಡ್, ವಾಟ್ he or she would be going through. ಅವ್ರ ಮನಸ್ಸಲ್ಲಿ ಏನಾಗ್ತಿದೆ, ಎಂತ ತಳಮಳ ಎದ್ದಿದೆ, ಆ ಪೇರೆಂಟ್ಸ್ ಕತೆ ಏನು? ಯಾಕೆ ನಮ್ಮ ಸರ್ಕಾರಕ್ಕೆ ಇದು ಗೊತ್ತಿಲ್ವಾ? ಇವ್ರು ಹಾಲ್ ಟಿಕೆಟ್ ಕೊಡಿ ಅಂತ ಹೇಳಿದ ತಕ್ಷಣ ಇವ್ರು ಹಾಲ್ ಟಿಕೆಟ್ ಕೊಡಲ್ಲ, ದುಡ್ಡಿಲ್ಲ ಅಂದ್ರೆ ಅಂತಾರೆ. ಇಲ್ಲಿ ನಮಗೆ ಅನುಮಾನ ಬರಲ್ವಾ ಯಾಕಷ್ಟು ಹಠ SLC ಎಕ್ಸಾಮ್ ಮಾಡಬೇಕು ಅಂತ? 3ನೇ ಕ್ಲಾಸು 2ನೇ ಕ್ಲಾಸು 1ನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳನ್ನ ಗೂಗಲ್ ಮೀಟ್ ಇಂದ ಕಿತ್ತು ಬಿಸಾಕ್ತಾರೆ ಟೀಚರ್ಸು. ಅಲ್ಲ ಮ್ಯಾನೇಜ್ಮೆಂಟ್ ಹೇಳಿ,
ಫ್ರೆಂಡ್ಸ್, ಇಲ್ಲಿ ನಮಗೆ ಗೊತ್ತು ಟೀಚರ್ಸ್ಗೂ ಸಂಬಳ ಇಲ್ಲ, ಏನು ಮ್ಯಾನೇಜ್ಮೆಂಟ್ ದುಡ್ಡು ತಗೋತಾ ಇದೆ ಪೇರೆಂಟ್ಸಿಂದ, ಟೀಚರ್ಸ್ ನೆಮ್ಮದಿ ಆಗಿದ್ದಾರೆ ಅನ್ಕೋಬೇಡಿ. ಎಷ್ಟೋ ಜನ ತರಕಾರಿ ಮಾಡ್ತಾರೆ, ಎಷ್ಟೋ ಜನ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಎಷ್ಟೋ ಜನ ಕೂಲಿ ಮಾಡ್ತಾ ಇದ್ದಾರೆ ಟೀಚರ್ಸ್ ಟೀಚಿಂಗ್ ಬಿಟ್ಬಿಟ್ಟು. ಬಟ್ ಇವರಿಬ್ಬರು ಮಧ್ಯೆ ಇರುವಂಥ ಪ್ರಾಬ್ಲಮ್, ಟೀಚರ್ಸ್ಗೆ ಸ್ಯಾಲ್ರಿ ಆಗಲಿ ಪೇರೆಂಟ್ಸ್ಗೆ ಹೊರೆ ಆಗಲಿ, ರಿಸಾಲ್ವ್ ಮಾಡ್ಬೇಕಾಗಿರೋದು ಯಾರು? ಗೌರ್ಮೆಂಟು. ಏನು ಮಾಡ್ತಾ ಇದ್ದಾರೆ? ಆರಾಮಾಗಿದ್ದಾರೆ. ಸರಿ, ಹಾಲ್ ಟಿಕೆಟ್ ಹಿಂಗೆ ಮಾಡ್ತಿದ್ದಾರೆ ಪ್ರೈವೇಟ್ ಮ್ಯಾನೇಜ್ಮೆಂಟ್ಸ್. ಒಂದು ನಿಜವಾಗ್ಲೂ ಜನಪರ ಸರ್ಕಾರ, ವಿದ್ಯಾರ್ಥಿ ಪರ ಸರ್ಕಾರ ಏನು ಮಾಡಬೇಕು? ಹಿಂಗೆ ಮಾಡ್ತಿದ್ದಾರಾ? ದೌರ್ಜನ್ಯ ಆಗ್ತಿದೆ ಸ್ಟೂಡೆಂಟ್ಸ್ ಮೇಲೆ, ನಾವು ಆ ಸ್ಕೂಲ್ ಮೇಲೆ ಆ್ಯಕ್ಷನ್ ತಗೋತೀವಿ ಅಂತ. ನಮ್ಮ ಗೌರ್ಮೆಂಟ್ ಏನು ಮಾಡ್ತು? ಎಜುಕೇಷನ್ ಡಿಪಾರ್ಟ್ಮೆಂಟು ಅವರು, ಹೌದಾ ಸ್ಕೂಲಲ್ಲಿ ಕೊಡ್ತಾ ಇಲ್ಲ, BO ಹತ್ರ ಹೋಗಿ ತೊಗೊಂಡ್ಬಿಡಿ ನಿಮ್ಮದು ಸರ್ಟಿಫಿಕೇಟ್, ಹಾಲ್ ಟಿಕೆಟ್. BO ಆಫೀಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಹಾಲ್ ಟಿಕೆಟ್ ತೊಗೊಳ್ಳಿ. ಫ್ರೆಂಡ್ಸ್, ನಾನು ಯಾಕಿದ್ದೀನಿ ಎಲ್ಲ ಒಟ್ಟಾರೆಯಾಗಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ, ಬಿಡಿಸಿ ಹೇಳ್ತಾ ಇದ್ದೀನಿ ಅಂತಂದರೆ, ಇಷ್ಟು ಆಯಾಮಗಳು ಇನ್ವಾಲ್ವ್ ಆಗಿದೆ. ಇದ್ಯಾವುದೋ ಬಡ್ಡಿ ವ್ಯಾಪಾರಿ ಅಲ್ಲ ಫ್ರೆಂಡ್ಸ್, ಬಡ್ಡಿ ವ್ಯಾಪಾರ ಅಲ್ಲ. ನಾನೊಂದು 2 ಹೋರಾಟಕ್ಕೆ ಬರ್ತೀನಿ, ನೀನು ನಂಗೆ ಡಿಮ್ಯಾಂಡ್ ಅಚೀವ್ ಮಾಡಿಕೊಟ್ಬಿಡು. ನಾವು ಯಾವುದೋ ವ್ಯಾಪಾರದಲ್ಲಿಲ್ಲ. ವಿ ಬಿಲೀವ್ ಇನ್ ಸ್ಟೂಡೆಂಟ್ ಸ್ಟ್ರಗಲ್. ಆ್ಯಂಡ್ ಅಷ್ಟು ಸುಲಭ ಇಲ್ಲ ಅಚೀವ್ ಆಗೋದಿಲ್ಲ. ಯಾಕೆ ಅಂದರೆ ಇದರಿಂದ ಬಿಸ್ನೆಸ್ ಇನ್ವಾಲ್ವ್ ಆಗಿದೆ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇನ್ ಒನ್ ಆಫ್ ಇಟ್ಸ್ ಜಡ್ಜ್ಮೆಂಟ್ಸ್ ಇಟ್ ಸೆಡ್ ಎಜುಕೇಷನ್ ಇಸ್ ಅನ್ ಆಕ್ಯುಪೇಷನ್. ಯಾರು ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ಲಾಭ ಮಾಡ್ಕೊಳ್ಳೋ ಹಕ್ಕಿದೆ ಅಂತ. ಅದು ಶಿಕ್ಷಣದ ಪರಿಸ್ಥಿತಿ ದೇಶದಲ್ಲಿ. ಎಂಟೈರ್ ಎಜುಕೇಶನ್ ಇಸ್ ಹೈಲಿ ಕಮರ್ಷಿಯಲೈಸ್ಡ್. ನಿಮ್ಮ ದುಡ್ಡಿನ ಜೊತೆಗೆ ಜೋಡಣೆ ಆಗ್ಬಿಟ್ಟಿದೆ. ದಿಸ್ ಇಯರ್ ಅಂಡ್ ಲಾಸ್ಟ್ ಇಯರ್ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಎಜುಕೇಷನ್ಗೂ ದುಡ್ಡಿಗೂ ಇರೋ ಸಂಬಂಧದ ಬಗ್ಗೆ. ಕಳೆದ ವರ್ಷ ಮತ್ತು ಈ ವರ್ಷ ಒಟ್ಟಾರೆ ತಗೊಂಡ್ರೆ, ಕೋವಿಡ್-19 ಆಮೇಲಿಂದ ಲಾಕ್ಡೌನು, ಆಮೇಲೆ ಬಂದಂಥ ಎಕನಾಮಿಕ್ ಕ್ರೈಸಿಸಿಂದ ರಾಜ್ಯದಲ್ಲಿ 16 ಲಕ್ಷ ಮಕ್ಕಳು ಪ್ರೈವೇಟ್ ಸ್ಕೂಲ್ಸಿಂದ ಗೌರ್ಮೆಂಟ್ ಸ್ಕೂಲ್ಸಿಗೆ ಶಿಫ್ಟ್ ಆಗಿದ್ದಾರೆ. 16 ಲಕ್ಷ. ಇಟ್ ಈಸ್ ಮೋರ್ ದೆನ್ 30 to 40% ಆಫ್ ಪ್ರೈವೇಟ್ ಸ್ಕೂಲ್ ಚಿಲ್ಡ್ರನ್ ದ ಗಾನ್ ಫ್ರಮ್ ಪ್ರೈವೇಟ್ ಟು ಗೌರ್ಮೆಂಟ್. ನಮಗೆ ಸಂತೋಷ. ಸರ್ಕಾರಿ ಶಾಲೆ ಉಳಿಸಿ ಅಂತ ಜೋರಾಗಿ ಕೂಗೆದ್ದು ಹೋರಾಟ ಮಾಡೋದು ನಮ್ಮ ಸಂಘಟನೆ, ನಮಗೆ ಬಹಳ ಸಂತೋಷ. ಆದರೆ ಇದರಿಂದ ಇರೋ ದುಃಖ ಏನು ಅಂದರೆ, ಅಷ್ಟು ಕ್ರೈಸಿಸಲ್ಲಿ ಇದ್ದಾರೆ. ಆ್ಯಂಡ್ ಪ್ರೈವೇಟ್ ಸ್ಕೂಲಲ್ಲಿ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗದೇ ಇರೋ ಮಟ್ಟಕ್ಕೆ ತಳ್ಳಲ್ಪಟ್ಟಿದ್ದಾರೆ ಪೇರೆಂಟ್ಸ್. ಸ್ನೇಹಿತರೆ, ಈ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಇಶ್ಯೂನ ನೋಡಿ. ಎಕ್ಸಾಮ್ ಮಾಡಲೇಬೇಕು ಅನ್ನೋ ಆ ಥರದಿಂದ ನಿಮಗೆ ಕನ್ಫ್ಯೂಷನ್ ಯಾರಿಗೂ ಬೇಡ. ಇರೋ ಸ್ಟೂಡೆಂಟ್ಸ್ ಬಗ್ಗೆ ಕನ್ಸರ್ನ್ ಇದೆ, ನಿಮ್ಮ ಎಜುಕೇಷನ್ ಬಗ್ಗೆ ವರಿ ಇದೆ. ನಿಜವಾಗ್ಲೂ ನಿಮ್ಮ ಎಜುಕೇಷನ್ ಬಗ್ಗೆ ವರಿ ಇರುವಂಥ ಸರ್ಕಾರಗಳು ಆನ್ಲೈನ್ ಕ್ಲಾಸ್ ಅನ್ನುವಂಥ ದೊಡ್ಡ ದ್ರೋಹ ಬಗಿತಾ ಇರಲಿಲ್ಲ. ಚಂದನ ಟಿವಿನೂ ನೋಡಕ್ಕಾಗದೇ ಇರೋ ಸಂಖ್ಯೆ ಇದೆ ಈ ರಾಜ್ಯದಲ್ಲಿ. 35% ಹೆಚ್ಚು ಮನೆಗಳಿವೆ. ಇಂಟರ್ನೆಟ್, ಫೋನ್, ಸ್ಮಾರ್ಟ್ ಫೋನ್ ಹಾಳಾಗೋಗ್ಲಿ, ಚಂದನೂ ಇಲ್ಲ ಅವ್ರ ಮನೆಯಲ್ಲಿ. 35% ಹೆಚ್ಚು ಮನೆಗಳಲ್ಲಿ ಏನ್ರಿ ಅದು ಆನ್ಲೈನ್ ಕ್ಲಾಸು? ಡಿಸ್ಕ್ರಿಮಿನೇಟ್ರಿ, ಹೈಲಿ ಡಿಸ್ಕ್ರಿಮಿನೇಟ್ರಿ. ಅದು ವಿದ್ಯಾರ್ಥಿ ಸಮುದಾಯದ ಮೇಲೆ ಒಡ್ತಿರೋ ದೊಡ್ಡ ಪ್ರಹಾರ. ಆನ್ಲೈನ್ ಕ್ಲಾಸ್ ಮಾಡ್ತಾ ಅಂಥವ್ರು ನಿಮ್ಮ ಈ ಬಗ್ಗೆ ಕನ್ಸರ್ನ್ ಇದೆ ಅಂತ ಯಾರು ಭ್ರಮೇಲಿ ಇರಬೇಡಿ ಸ್ನೇಹಿತರೆ. ಫ್ರೆಂಡ್ಸ್, ಇಲ್ಲಿ ನಿಮ್ಮ ಕನ್ಸರ್ನ್ ಅಲ್ಲ, ಬೇರೆ ಬೇರೆ ಇಂಟ್ರೆಸ್ಟ್ ಇನ್ವಾಲ್ವ್ ಆಗಿದೆ. ದಿಸ್ ಈಸ್ ನಾಟ್ ದಿ ಫೋರಮ್ ನಾವು ಕೂತ್ಕೊಂಡು ಅದನ್ನೆಲ್ಲ ಡೀಟೇಲ್ಡಾಗಿ ಮಾತಾಡೋದಕ್ಕೆ. ಬಟ್ ಐ ವಿಲ್ ಟೆಲ್ ಯು, ಈ ಒಂದು ಎಕ್ಸಾಮ್ನ ನಡೆಸೋ ತರಾತುರಿ ಹಿಂದೆ ಹಲವಾರು ಬೇಡದೇ ಇರೋ ವಿಷಯಗಳು ಇನ್ವಾಲ್ವ್ ಆಗಿದೆ. ಆ್ಯಂಟಿ ಸ್ಟೂಡೆಂಟ್ ಥಿಂಗ್ಸ್ ಇನ್ವಾಲ್ವ್ ಆಗಿದೆ. ಇದರ ಬಗ್ಗೆ ನಾವು ಕನ್ಸರ್ನಿಂದ ಇರಬೇಕು ಫ್ರೆಂಡ್ಸ್. ಅದಕ್ಕೆ ನಮ್ಮ ಫೈಟು, ಇಟ್ ಈಸ್ ಟು ಸೇವ್ ಎಜುಕೇಷನ್. ದಿಸ್ ಈಸ್ ನಾಟ್ ಜಸ್ಟ್ ಒನ್ ಡಿಮ್ಯಾಂಡ್ ಫಾರ್ DS. ಒಂದು ಡಿಮ್ಯಾಂಡು ಇದಾಗಿಲ್ಲ ಅಲ್ಲ. ಐ ನೋ ಫ್ರೆಂಡ್ಸ್, ವಿ ಆರ್ ಹಿಯರ್ ಟು ಫೈಟ್ ಟು ವಿನ್. ನಾವು ಗೆಲ್ಲಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾ ಇದ್ದೀವಿ, ಆದರೆ ಗೆಲ್ಲಕ್ಕೆ ಮಾತ್ರ ಮಾಡ್ತಾ ಇಲ್ಲ. ಅನ್ಯಾಯ ಆಗ್ತಾ ಇದೆ, ನಾವು ಸುಮ್ಮನಿರೋಕ್ಕಾಗಲ್ಲ. ವಿದ್ಯಾಸಾಗರ್ ಸ್ಕೂಲ್ಗಳು ಸ್ಟಾರ್ಟ್ ಮಾಡಿದಾಗ ಇಂಡಿಯಾದಲ್ಲಿ ಎಲ್ಲ ಸ್ಕೂಲು ಓಪನ್ ಆಗ್ಬಿಟ್ಟಿಲ್ಲ ವುಮೆನ್ಗೆ. ಬಟ್ ಈ ಬಿಗ್ಯಾನ್ ಎ ಮೂಮೆಂಟ್. ಟುಡೇ ಯುವರ್ ಫೈಟ್, ವಿ ಮೇ ನಾಟ್ ವಿನ್, ಬಟ್ ಯು ಹ್ಯಾವ್ ಸೆಟ್ ಎ ವಂಡರ್ಫುಲ್ ಪ್ರೆಸಿಡೆಂಟ್ ಫಾರ್ ಆಲ್ ಯುವರ್ ಜೂನಿಯರ್ಸ್. ನಿಮ್ಮ ನೆಕ್ಸ್ಟ್ ಬರೋ ಪ್ರತಿಯೊಂದು ಬ್ಯಾಚ್ಗೂ ಜ್ಞಾಪಿಸ್ಕೊಳ್ಳೋ ಅಂತ, ನಿಮ್ಮ ಬಗ್ಗೆ ಹೆಮ್ಮೆ ಪಡೋಂಥ ಕೆಲಸ ಮಾಡಿದ್ದೀರಾ. ಹ್ಯಾಟ್ಸ್ ಆಫ್ ಟು ಈಚ್ ಒನ್ ಆಫ್ ಯು ಹೂ ಹ್ಯಾವ್ ಸ್ಟುಡ್ ಇನ್ ದಿಸ್ ಮೂಮೆಂಟ್. ಇತಿಹಾಸ ಶುರು ಆಗೋದು ಹೀಗೆ. ಏನು ಸಾಮಾನ್ಯನ ಒಂದು ತಿಂಗಳಿಂದ ಮೀಟಿಂಗು, ಒಂದು ತಿಂಗಳಿಂದ ಮೂಮೆಂಟ್ಸು. ಯಾವ ಮೀಟಿಂಗ್ ಕರೆದ್ರು, ಎಷ್ಟೊತ್ತಿಗೆ ಕರೆದ್ರು, ಯಾವ ನೋಟಿಸಲ್ಲಿ ಕರೆದ್ರು, ಯು ಆರ್ ಕಮಿಂಗ್ ಆ್ಯಂಡ್ ಕಮಿಂಗ್. ಹ್ಯಾಟ್ಸ್ ಆಫ್ ಟು ಯು.
ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಂತ ಮಹಾನ್ ಕ್ರಾಂತಿಕಾರಿ ಭಗತ್ ಸಿಂಗ್ ಈ ದೇಶದ ವಿದ್ಯಾರ್ಥಿಗಳ ಬಗ್ಗೆ ಇಟ್ಟಂತ ಭರವಸೆ ಇದು. ನೀವು ಸೈಲೆಂಟ್ ಆಗಿರಲ್ಲ, ಅನ್ಯಾಯನ ತಲೆ ತಗ್ಗಿಸ್ಕೊಂಡು ತಡ್ಕೊಳ್ಳಲ್ಲ ಅಂತ ಅದನ್ನ ನೀವು ಮಾಡಿದ್ದೀರಾ. ಫ್ರೆಂಡ್ಸ್, ನೌ ಅಟ್ ದಿ ಸೇಮ್ ಟೈಮ್ ಅಲಾಂಗ್ ವಿತ್ ದಿಸ್ ವಿ ವುಡ್ ಲೈಕ್ ಟು ಟೆಲ್ ಯು ವೈ AIDS ಎಂಟರ್ ದಿಸ್ ಮೂಮೆಂಟ್. ನಾನು ಆಗ್ಲೇ ಹೇಳಿದೆ, ಇದು ಬಡ್ಡಿ ವ್ಯಾಪಾರಿ ಅಲ್ಲ, ಅಥವಾ ನಾವು ವಿ ಆರ್ ನಾಟ್ ಸಮ್ ಏಜೆಂಟ್ಸ್. ವಿ ಆರ್ ಹಿಯರ್ ಟು ಫೈಟ್ ಅಗೇನ್ಸ್ಟ್ ಇನ್ಜಸ್ಟಿಸ್. ಇಟ್ ಈಸ್ ಇನ್ಜಸ್ಟಿಸ್. 1 ತಿಂಗಳು ಅಥವಾ 1.5 ತಿಂಗಳಲ್ಲಿ 2 ಎಕ್ಸಾಮ್ಸ್ನ ಬರ್ಸೋದು ಇನ್ಜಸ್ಟಿಸ್. ನಿಮ್ಮ ಗೋರ್ಮೆಂಟು ಪಂಚಾಯಿತಿ, ತಾಲೂಕು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಎಲೆಕ್ಷನ್ ಮಾಡಿ ಅಂತ ಹೇಳಿದ್ರೆ ಕೋವಿಡ್ 3rd ವೇವ್ ಬಂದ್ಬಿಡುತ್ತೆ ಬೇಡ ಅಂತ ಹೇಳ್ತೀರಾ, ಡಿಸೆಂಬರ್ಗೆ ಹಾಕ್ತೀರಾ. ಆದರೆ ಮಕ್ಕಳು ಬಂದು ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಬರೀಬೇಕಲ್ಲ. ನಿಮಗೆ ಮಾತ್ರ ಕೋವಿಡ್, ನಿಮ್ಮ ಪ್ರಾಣಕ್ಕೆ ಮಾತ್ರ ಬೆಲೆ. ಇದೆ ರಾಜ್ಯದ ವಿದ್ಯಾರ್ಥಿಗಳ ಪ್ರಾಣಕ್ಕೆ ಬೆಲೆ ಇಲ್ಲ. ಪ್ರತಿದಿನ ಕನ್ಸರ್ನ್ ಬರ್ತಾ ಇದೆ, ನೀವು ಪೇಪರ್ ಓದಿ. ದೇ ಆರ್ ಕನ್ಸರ್ನ್ಡ್. ಪ್ರೈಮ್ ಮಿನಿಸ್ಟರ್ has warned all states. Last time he did not warn. Now at least he is warned because of people's pressure. Third wave is imminent. Threat is imminent. ಮುಂದೆ ಬರ್ತಾ ಇದೆ ಅಂತ ಅಷ್ಟು ಆತಂಕದ ಪರಿಸ್ಥಿತಿಲಿ ಇದೀವಿ ನಾವು. ಚಿಂತನೆ ಇಲ್ಲ ವ್ಯಾಕ್ಸಿನ್ ಆಗಿದೆಯಾ ಇಲ್ವಾ. ಫ್ರೆಂಡ್ಸ್, ವಿ ಹ್ಯಾವ್ ಅಫಿಷಿಯಲ್ ಸ್ಟಾಟಿಸ್ಟಿಕ್ಸ್ ವ್ಯಾಕ್ಸಿನೇಷನ್ದು. ಒಟ್ಟಾರೆಯಾಗಿ 45% ಅಷ್ಟೇ ಸ್ಟೂಡೆಂಟ್ಸು ವ್ಯಾಕ್ಸಿನೇಟ್ ಆಗಿರೋದು. ದಟ್ಸ್ 45%. ಇದು ಇವ್ರ ಹತ್ರ ಇರೋ ಡೇಟಾ ಅಷ್ಟೇ. ಇನ್ನು ಹಳ್ಳಿಲಿರೋ ಸ್ಟೂಡೆಂಟ್ಸು, ಟ್ರೈಬಲ್ ಏರಿಯಾಗಳಿರೋ ಸ್ಟೂಡೆಂಟ್ಸ್ ಡೇಟಾನು ಇವ್ರ ಹತ್ರ ಇರಲ್ಲ. ಜಸ್ಟ್ 45%. ಎಷ್ಟು? 1 ಡೋಸ್ ಸ್ವಾಮಿ, 2 ಡೋಸ್ ಅಲ್ಲ. ಅಷ್ಟು ಆ ಥರ ಎಕ್ಸಾಮ್ ಮಾಡಬೇಕು ಅಂತ. ಫ್ರೆಂಡ್ಸ್, ಇಲ್ಲಿ ನಾವೀಗ ಒಂದು ಬಹಳ ಪ್ರಮುಖ ಹಂತಕ್ಕೆ ಬಂದು ತಲುಪಿದ್ದೀವಿ. ಮನವಿ ಪತ್ರ ಆಯಿತು, ಮಾತುಕತೆ ಆಯಿತು, ಎಲ್ಲ ಆಯಿತು. ನೌ ವಿ ಹ್ಯಾವ್ ಟು ಗೋ ಟು ಅನದರ್ ಫೇಸ್ ಆಫ್ ಮೂಮೆಂಟ್. ಆ ಟೈಮಲ್ಲಿ ನಿನ್ನೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ UGCಯಿಂದ ಒಂದು ಸರ್ಕ್ಯುಲರ್ನ ಇಟ್ಟಿದ್ದಾರೆ. ಇದು ಅವರು ಕೊಟ್ಟಂಥ ಅಟ್ಯಾಚ್ ಮಾಡಿದಂಥ ಸರ್ಕ್ಯುಲರ್ದು ಒಂದು ಪ್ರತಿ. ಅದ್ರ ಜೊತೆ ದಿಸ್ ಈಸ್ ದಿ ಸರ್ಕ್ಯುಲರ್ ದೇ ಹ್ಯಾವ್ ಇಶ್ಯೂ. ಫ್ರೆಂಡ್ಸ್, ಈ ಒಂದು ಸರ್ಕ್ಯುಲರು ಇಟ್ ಅಪ್ಲೈಸ್ ಟು ಆಲ್ ಯೂನಿವರ್ಸಿಟಿ, ಎಲ್ಲ ವೈಸ್ ಚಾನ್ಸಲರ್ಗಳಿಗೆ, ಎಲ್ಲ ಪ್ರಿನ್ಸಿಪಲ್ಗಳಿಗೆ. ನಿಮಗೆ ಇದ್ರ ಪ್ರತಿ ಬೇಕಂದರೆ ನೀವು ಮೆಸೇಜ್ ಮಾಡಿ ನಮ್ಮ ಪೇಜ್ಗೆ, ನಿಮಗೆ ಕಳಿಸ್ಕೊಡ್ತೀವಿ. ನಿಮ್ಗೆ ಯಾರಿಗಾರು ಸಿಕ್ಕಿಲ್ಲ ಅಂತ ಹೇಳಿದ್ರೆ. ಫ್ರೆಂಡ್ಸ್, ಈ ಒಂದು ಕೋವಿಡ್ ಟೈಮಲ್ಲಿ ಎಕ್ಸಾಮಿನೇಷನ್ ಪ್ರಕ್ರಿಯೆನ ಯಾವ ರೀತಿ ಇರಬೇಕು ಮತ್ತು ಅಕಾಡೆಮಿಕ್ ಕ್ಯಾಲೆಂಡರ್ ಹೇಗಿರಬೇಕು ಅಂತ ಕೊಟ್ಟಿರೋದು. ಇದರಲ್ಲಿ ಏನಿದೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಬಟ್ ಬಿಫೋರ್ ಗೋಯಿಂಗ್ ಇನ್ ಟು ಇಟ್, ಇದ್ರ ಇಂಪಾರ್ಟೆನ್ಸ್ ಹೇಳ್ಬಿಡ್ತೀನಿ. UGC ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ದಿ ಬಾಡಿ. ನಿಮ್ಮ ಕಾಲೇಜಲ್ಲಿ ವಾಟರು, ಯುವರ್ ಇದು ಟಾಯ್ಲೆಟ್ಸ್ ಆಗಿರಲಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ, ಕ್ಲಾಸ್ ರೂಮು ಎಕ್ಸೆಟ್ರಾ ಬೇರೆ ಎಲ್ಲದಕ್ಕೂ ಫಂಡನ್ನು ಕೊಡುವಂಥದ್ದು. ಮತ್ತು ಯೂನಿವರ್ಸಿಟಿ ಯಾವ ರೀತಿ ಫಂಕ್ಷನ್ ಆಗಬೇಕು ಒಟ್ಟಾರೆಯಾಗಿ ಅನ್ನೋದನ್ನು ಒಂದು ಸೆಟ್ ಗೈಡ್ಲೈನ್ಸ್ನ ಇದನ್ನೆಲ್ಲ ಕೊಡುವಂಥ ಒಂದು ಬಾಡಿ ಅದು UGC, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ. ಬೇಸ್ಡ್ ಆನ್ ದಿಸ್ ಬಾಡಿ ಆ್ಯಕ್ಚುಲಿ ಯೂನಿವರ್ಸಿಟಿ ಜನರಲಿ ಶುಡ್ ಫಂಕ್ಷನ್. ಅಟ್ ದಿ ಸೇಮ್ ಟೈಮ್ ಪ್ರತಿಯೊಂದು ವಿಶ್ವವಿದ್ಯಾಲಯಕ್ಕೂ ಅದರ ಸ್ವಾಯತ್ತತೆ, ಅಟಾನಮಿ ಇರುತ್ತೆ. ಬಟ್ ಅಟ್ ದಿ ಸೇಮ್ ಟೈಮ್ ದೇ ಹ್ಯಾವ್ ಟು ಅಬೈಡ್ ಬೈ ಸರ್ಟೈನ್ ಗೈಡ್ಲೈನ್ಸ್ UGC ಇಶ್ಯೂಸ್. ಸೊ ನಿಮ್ಮ ಕ್ಯಾಲೆಂಡರ್ ಆಫ್ ಇವೆಂಟ್ಸು, ನಿಮ್ಮ ಸಿಲೆಬಸ್ ಆಗಿರ್ಬೋದು, ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿರ್ಬೋದು, ದಿ ಟೈಪ್ಸ್ ಆಫ್ ಅಸೈನ್ಮೆಂಟ್ ಯು ರೈಟ್, ದ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಯು ಟೇಕ್, ಎವ್ರಿಥಿಂಗ್ ಈಸ್ ಡಿಫೈನ್ಡ್ ಬೈ ಎ ಬಾಡಿ ಆಫ್ ರೂಲ್ಸ್ ದಟ್ UGC ಇಶ್ಯೂಸ್. UGC ಕೊಡುವಂಥ ಒಂದು ನೆಲೆಗಟ್ಟಿನ ಆಧಾರದ ಮೇಲೆ ಪ್ರತಿಯೊಂದು ಕೂಡ ರಚನೆ ಆಗಿರುತ್ತೆ ವಿಶ್ವವಿದ್ಯಾಲಯದ ಒಳಗಡೆ. ಅದು UGC. ಈಗ UGC ಏನು ಮಾಡ್ತಾರೆ ಅಂತಂದರೆ ಹಿಂಗೆ ಗೈಡ್ಲೈನ್ ಕೊಡ್ತಾರೆ, ಅದ್ರ ಇಂಪ್ಲಿಮೆಂಟೇಷನ್ ವಿಶ್ವವಿದ್ಯಾಲಯಗಳಿಗೆ ಬಿಡ್ತಾರೆ. ಬಟ್ ಕಳೆದ ವರ್ಷ ನಾನು ಈ ಬ್ಯಾಕ್ಗ್ರೌಂಡ್ ಹೇಳಲೇಬೇಕು ನಿಮಗೆ, ಅದಕ್ಕೆ ನಾನು ಸ್ವಲ್ಪ ಡೀಟೇಲ್ಸ್ ಕೇಳ್ತಾ ಇದ್ದೀನಿ. ಕಳೆದ ವರ್ಷ ಪ್ಯಾಂಡಮಿಕ್ ಎಲ್ಲ ಬಂದ ಮೇಲೆ UGC ಯಾವ ರೀತಿ ಫಂಕ್ಷನ್ ಮಾಡಬೇಕು ಅಂತೇಳಿ ಭಾಳ ಚರ್ಚೆಗಳು ನಡೀತು. ಅದಾದ ನಂತರದಲ್ಲಿ ಎಕ್ಸ್ಪರ್ಟ್ಸ್ ಒಪಿನಿಯನ್ ತೊಗೊಂಡು ಸುಪ್ರೀಂ ಕೋರ್ಟ್ದು ಒಂದು 2-3 ಜಡ್ಜ್ಮೆಂಟ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ ಯಾವುದು ಏನು ಅಂತ ನಿಮ್ಮ ಹತ್ರ ನಾಳೆ ಎಲ್ಲ ಸ್ವಲ್ಪ ನಮ್ಮ ವಾಲಂಟಿಯರ್ಸ್ ದೇ ವಿಲ್ ಸ್ಪೀಕ್ ಟು ಯು. ಆ ಜಡ್ಜ್ಮೆಂಟ್ ಇಂಪಾರ್ಟೆನ್ಸ್ ಎಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಅದ್ರ ಲಿಂಕ್ಸ್ ಸಹ ನಿಮಗೆ ಶೇರ್ ಮಾಡ್ತಾರೆ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಜಡ್ಜ್ಮೆಂಟ್ ಲಾಸ್ಟ್ ಇಯರ್ UGC ಶುಡ್ ಟೇಕ್ ಎ ಕಾಲ್. ಹೈಯರ್ ಎಜುಕೇಷನ್ ಕೌನ್ಸಿಲು ಮತ್ತು UGC, HECI ಅಂತ ಇದೆ, ಹೈಯರ್ ಎಜುಕೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ, ಮತ್ತು UGC ಇವರೆಲ್ಲರದ ಒಂದು ಕನ್ಸಲ್ಟೇಷನ್ ಆಧಾರದ ಮೇಲೆ ಒಂದು ಸೆಟ್ ಆಫ್ ಗೈಡ್ಲೈನ್ಸು ಎಲ್ಲ ವಿಶ್ವವಿದ್ಯಾಲಯಕ್ಕೆ ಈ ರೀತಿ ನಡಿಬೇಕು ಅನ್ನೋದನ್ನು ನೀವು ಕೊಡಿ. ಯಾಕೆ ಇದು ಹೇಳ್ತು, ಕೋರ್ಟ್ ಹೇಳ್ತು ಅಥವಾ ಆ ಒಂದು ನೋಷನ್ ಬಂತು ಅಂತ ಹೇಳಿದ್ರೆ, ಇದು ಪ್ಯಾಂಡಮಿಕ್.
ಇವಾಗ ಉದಾಹರಣೆಗೆ ಮಹಾರಾಷ್ಟ್ರ 40,000 ಕೇಸಸ್ ಇದೆ, ಕರ್ನಾಟಕದಲ್ಲಿ 2,000 ಇದೆ. ಕರ್ನಾಟಕ ಬಾರ್ಡರ್ ಸ್ಟೇಟ್ ಮಹಾರಾಷ್ಟ್ರ ಮಾತ್ರ ರೂಲ್ಸ್ ಮಾಡಿದ್ರೆ ಸಾಲಲ್ಲ, ಇಲ್ಲಿ ಕರ್ನಾಟಕನೂ ಕೆಲವೊಂದು ರೂಲ್ಸ್ ಮಾಡಬೇಕು. ಸೊ ಇಡೀ ದೇಶ ಇಸ್ ಕನೆಕ್ಟೆಡ್. ಕೋವಿಡ್ ಬೆಂಗಳೂರಲ್ಲಿ ಬಂದರೆ ಬೆಂಗಳೂರಲ್ಲೇ ಇರ್ತೀನಿ ನಾನು, ಮೈಸೂರಿಗೆ ಬರಲ್ಲ ಅನ್ನಲ್ಲ, ಇಡೀ ದೇಶ ಸ್ಪ್ರೆಡ್ ಆಗುತ್ತೆ. ಸೊ ಆ ಒಂದು ಹಿನ್ನೆಲೆ ಒಳಗಡೆ ಥ್ರೂಔಟ್ ಕಂಟ್ರಿ ಟ್ರಾವೆಲ್ ಇದೆ. ಸೊ ಯೂನಿವರ್ಸಿಟೀಸ್ ಕೂಡ ಆಕಾಶದಲ್ಲಿಲ್ಲ, ಭಾರತದಲ್ಲೇ ಇದೆ. ಇದು ಪ್ಯಾಂಡಮಿಕ್ ಟೈಮು. ಸೊ ಇಲ್ಲಿ ಹೆಂಗಿರಬೇಕು ಸ್ಟೂಡೆಂಟ್ಸ್ ಮನಸ್ಥಿತಿಯನ್ನು ಇವೆಲ್ಲ ನೋಡಿಕೊಂಡು ಇಡೀ ದೇಶಕ್ಕೆ ಒಂದು ಯೂನಿಫಾರ್ಮ್ ಮಾಡಿ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಅಂತ ಹೇಳಿ ಲಾಸ್ಟ್ ಇಯರ್ UGC ಇಂದ ಗೈಡ್ಲೈನ್ಸ್ ಬಂತು, ಎಕ್ಸೆಪ್ಟ್ ಫೈನಲ್ ಇಯರ್ ಅದರ್ ಶುಡ್ ಬಿ ಪ್ರಮೋಟೆಡ್ ಅಂತ. ನಿಮಗೆ ಜ್ಞಾಪಕ ಇರ್ಬೋದು. ಇದನ್ನ ಎಲ್ಲ ಯೂನಿವರ್ಸಿಟೀಸು ಫಾಲೋ ಮಾಡಬೇಕು ಅಂತಾಯಿತು. ಯಾವ ಯೂನಿವರ್ಸಿಟೀಸು ಫಾಲೋ ಮಾಡಿಲ್ಲ ಅವ್ರಿಗೆ UGC ಟೋಲ್ಡ್ ಯು ಶುಡ್ ಫಾಲೋ, ಯು ಶುಡ್ ಅಬೈಡ್ ಬೈ ಇಟ್. ಕ್ಷಮಿಸಿ, ಯು ಶುಡ್ ಫಾಲೋ, ಯು ಶುಡ್ ಅಬೈಡ್ ಬೈ ಇಟ್ ಅಂತ ಹೇಳಿ UGC ಹೇಳ್ತು. ಅದಾದ್ಮೇಲೆ ಫಸ್ಟು ಎಕ್ಸಾಮ್ ಮಾಡ್ತೀವಿ ಅಂದವ್ರು ನಮ್ಮ ಸ್ಟೇಟಲ್ಲೂ ವಾಪಸ್ ತೊಗೊಂಡ್ರು. ನಿಮಗೆ ಜ್ಞಾಪಕ ಇದ್ರೆ ಎಕ್ಸಾಮ್ ಡಿಕ್ಲೇರ್ ಮಾಡಿ ಆಮೇಲೆ ವಾಪಸ್ ತೊಗೊಂಡ್ರು. ಸೊ ಇದು ಕಳೆದ ವರ್ಷ ಆಯಿತು, ಜಡ್ಜ್ಮೆಂಟ್ ಬಂತು, ಎಲ್ಲ ಆಯಿತು. ಈ ವರ್ಷ ಏನು ಮಾಡಬೇಕು? ದರ್ ಈಸ್ ವೆರಿ ಪ್ರಿಕ್ಯಾರಿಯಸ್ ಕಂಡೀಷನ್. ಸೆಕೆಂಡ್ ಮುಗಿದಿದೆ, ಆ ಕಡೆ ಮುಗಿದಿಲ್ಲ. ಇನ್ನೂ ನಮ್ಮ ನೆರೆ ರಾಷ್ಟ್ರದಲ್ಲಿ 10,000 15,000 ಕೇಸ್ ಇದೆ. ಈಗ ಬಸ್ಗಳು ಬಿಟ್ಟಿದ್ದಾರೆ, ಪ್ರಾಬಬ್ಲಿ 12ನೇ ತಾರೀಕು ಬಿಟ್ಟರು ಕೇರಳದಿಂದ. ಮಂಗಳೂರೊಬ್ಬರು ಒಪ್ಕೊಂಡಿಲ್ಲ ಬೇಡ ಅಂತ, ಬೇರೆ ಕಡೆ ಎಲ್ಲ ಬರ್ತಿದೆ. ಸೊ ನಾನು ಮಹಾರಾಷ್ಟ್ರದಿಂದ ಬರೋ ಟ್ರೈನಲ್ಲಿ ಸೆಕೆಂಡ್ ಬಿಗಿನಿಂಗ್ ಬಂದೆ, ಗುಲ್ಬರ್ಗಿಂದ ಬೆಂಗಳೂರಿಗೆ ಬಂದೆ. ಯಾರು ಏನು ಚೆಕ್ ಮಾಡಲ್ಲ. ನನ್ನ ಪಕ್ಕ ಇದ್ದವರೆಲ್ಲ ಫ್ಯಾಮಿಲಿ, ಮಹಾರಾಷ್ಟ್ರ ಫ್ಯಾಮಿಲಿ ಇತ್ತು, ಅವ್ರು ಹಂಗೆ ಒಳಗಡೆ ಬಂದರೆ ಆಟೋ ಹತ್ತಿರ ಹೋದ್ರು. ಕೇರಳದಲ್ಲಿ 15,000 ಇದೆ, ಈಗ ಬಿಟ್ಟಿದ್ದಾರೆ. ಸೊ ಸೆಕೆಂಡ್ ವೇವ್ ಮುಗಿದಿದೆಯೋ ಇಲ್ಲೋ ಯಾರಿಗೂ ಹೇಳೋಕ್ಕಾಗ್ತಿಲ್ಲ, ಇನ್ನೂ ಮುಗಿದಿಲ್ಲ. 40,000 ಕೇಸ್ ಇದೆ ಆವ್ರೇಜ್ ಇಂಡಿಯಾದಲ್ಲಿ. ಸೊ ಈ ಟೈಮಲ್ಲಿ ಏನಾದ್ರು ಮಾಡಬೇಕು ಅನ್ನೋದು UGCಗಿತ್ತು. ಸೊ ಮೇ ತಿಂಗಳಲ್ಲಿ ನಾವು AIDSO ಇಂದ ಕೆಲವೊಂದು ಸಜೆಷನ್ಸ್ನ UGCಗೆ ಮೇಲ್ ಮಾಡಿದ್ವಿ. ಹೈಯರ್ ಎಜುಕೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅವ್ರಿಗೂ ಕೂಡ ಕಳಿಸ್ಕೊಟ್ವಿ. ಅದರೊಟ್ಟಿಗೆ ಇದೇ ರೀತಿ ಹೋರಾಟ ಎಕ್ಸಾಮ್ ವಿರುದ್ಧ AIDSO ಬರೀ ಕರ್ನಾಟಕದಲ್ಲೆಲ್ಲ, ಕೇರಳದಲ್ಲಿ ಮಾಡ್ತಾ ಇದೆ, ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾ ಇದೆ, ದೆಹಲಿನಲ್ಲಿ ಮಾಡ್ತಾ ಇದೆ, ಆಂಧ್ರ ಪ್ರದೇಶ, ತೆಲಂಗಾಣ, ಥ್ರೂಔಟ್ ದಿ ಕಂಟ್ರಿ, ಮಧ್ಯಪ್ರದೇಶ, ಎಲ್ಲ ಕಡೆ AIDSO ಇಂದ ಹೋರಾಟಗಳು ನಡೀತಾ ಇದೆ. ಸೊ ಇದೆಲ್ಲದ್ರ ಪರಿಣಾಮವಾಗಿ UGC ನಿನ್ನೆ ಒಂದು ಸೆಟ್ ಆಫ್ ಗೈಡ್ಲೈನ್ಸ್ ಬಿಟ್ಟಿದ್ದಾರೆ. ಅವರಲ್ಲಿ ಅದನ್ನು ಹೇಳಿದ್ದಾರೆ, ದೇರ್ ಈಸ್ ಆಟೋನಮಿ ಫಾರ್ ಯೂನಿವರ್ಸಿಟಿ ಟು ಡಿಸೈಡ್, ಬಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸ್ಟೂಡೆಂಟ್ಸ್ ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಹಲವು ಜಡ್ಜ್ಮೆಂಟ್ಗಳ ಆಧಾರದ ಮೇಲೆ ಈ ಗೈಡ್ಲೈನ್ಸ್ಗಳನ್ನ ಫಾಲೋ ಮಾಡಬೇಕು, ಅಂದರೆ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ನ ಗಮನದಲ್ಲಿ ಇಟ್ಕೊಂಡು ಅಂತ. ಫ್ರೆಂಡ್ಸ್, ಐ ಥಿಂಕ್ ದಿಸ್ ಇಸ್ ಅ ವೆರಿ ಕ್ರೂಷಿಯಲ್ ಪಾಯಿಂಟ್. ಇಲ್ಲಿ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಒಂದು, UGC ಹೇಳ್ದಂಗೆ ಮಾಡ್ಬಿಡ್ಬೇಕಾ, ನಮಗೆ ಆಟೋನಮಿ ಇಲ್ವಾ, ಎಲ್ಲ ಇದೆ ನಿಜ. ಆದರೆ ಇಟ್ಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸ್ಟೂಡೆಂಟ್ಸ್. ನಾನು ಆ ಪಾಯಿಂಟಿಗೆ ಆಮೇಲೆ ಬರ್ತೀನಿ. ಸೊ ಇದನ್ನ ಮಾಡಬೇಕು. ಇಲ್ಲಿ ಅವರು ಎಕ್ಸಾಮಿನೇಷನ್ ಬಗ್ಗೆ ಒಂದು ಕ್ಲಿಯರ್ ಕಟ್ ಪಾಯಿಂಟ್ ಇದೆ, ಇದನ್ನು ಭಾಳ ಕ್ರಿಟಿಕಲ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನೀವು ಜಸ್ಟ್ ಒಂದು 2 ಪೋಸ್ಟ್ ಹಿಂದೆ ಹೋದರೆ ನಮ್ಮ ಪೇಜಲ್ಲಿ ನಿಮಗೆ ಇದ್ರದ್ದು ಸಿಗುತ್ತೆ. ನಿಮಗೆ ಏನು ಹೇಳಿದೆ UGC ಅನ್ನೋದೊಂದು ಪೋಸ್ಟರ್ ಇದೆ, ಅದರಲ್ಲೂ ಸಿಗುತ್ತೆ. ನಾವು ಸ್ಕ್ರೀನ್ಶಾಟ್ ಕೂಡ ಆಮೇಲೆ ಹಾಕ್ತೀವಿ. ನಾನು ಬೇರೆದಕ್ಕೆ ಹೋಗ್ತಾ ಇಲ್ಲ ಫ್ರೆಂಡ್ಸ್, ಎಕ್ಸಾಮಿನೇಷನ್ ಬಗ್ಗೆ ಅವ್ರು ಹೇಳಿರೋದು. The provisions as contained in the guidelines issued earlier as mentioned above shall apply for current academic year. ಅಂದರೆ ಹಳೆಯ ಗೈಡ್ಲೈನ್ಗಳು, ಕಳೆದ ವರ್ಷ ನಾನು ಏನು ಹೇಳಿದೆ, ಪ್ರಮೋಟ್ ಮಾಡಬೇಕು ಅನ್ನೋದಾಗಿರ್ಬೋದು, ಅಥವಾ ಎಲ್ಲ ಒಂದು ಯೂನಿಫಾರ್ಮ್ ಸಿಸ್ಟಮ್ ಇರಬೇಕು, ಸ್ಟೂಡೆಂಟ್ಸ್ ಕಷ್ಟದಲ್ಲಿದ್ದಾರೆ, ಇದನ್ನೆಲ್ಲ ಒಟ್ಟಾರೆ ಒಳಗೊಂಡಂಗೆ ಏನೇನಿತ್ತು ಅದರ ಪ್ರಕಾರನೇ ಈ ವರ್ಷನೂ ಕಂಟಿನ್ಯೂ ಆಗ್ತಾ. ಫರ್ದರ್, ದ ಟರ್ಮಿನಲ್ ಸೆಮಿಸ್ಟರ್ ಆರ್ ಫೈನಲ್ ಇಯರ್ ಎಕ್ಸಾಮಿನೇಷನ್ಸ್ ಶಾಲ್ ಬಿ ಕಂಪಲ್ಸರಿಲಿ ಕಂಡಕ್ಟೆಡ್ in offline or online or blended mode by no later than August 31st. ಫ್ರೆಂಡ್ಸ್, ಇಲ್ಲಿ 2 ಪಾಯಿಂಟ್ ಇದೆ ಈ ಸ್ಟೇಟ್ಮೆಂಟಲ್ಲಿ. ಫಸ್ಟ್ ಪಾಯಿಂಟು, ನೋ ಲೇಟರ್ ದೆನ್ August 31st ಅಂದರೆ ನಮ್ಮಲ್ಲಿ ಸುಮಾರು ಜನ, ನೀವು ಮೂಮೆಂಟಲ್ಲಿರೋ ಫೈನಲ್ ಇಯರ್ ಹುಡುಗರು, ನಿಮಗೆಲ್ಲ ಡಿಮ್ಯಾಂಡು ಒಪ್ಪಿಗೆ ಆಗ್ತಾ ಇದೆ, ಬಟ್ ಟೆನ್ಷನು ಬರ್ತಾ ಇದೆ, ಜಾಬ್ ಯಾವಾಗ ತೊಗೊಳ್ಳೋದು. ಈಗಾಗಲೇ ಡಿಲೇ ಆಗಿಬಿಟ್ಟಿದೆ. ಐ ಥಿಂಕ್ ಬೈ 2 months ಡಿಲೇ ಆಗಿದೆ. ಜೂನ್ ಮುಗಿಬೇಕಿತ್ತು, ಇಲ್ಲ ಸಾರಿ ಮೇಗೆ ಮುಗಿಬೇಕಿತ್ತು. ಜೂನ್, ಜುಲೈ, ಆಗಸ್ಟ್ 3 ತಿಂಗಳು. ಮೊದಲೇ ಎಕನಾಮಿಕ್ ಕ್ರೈಸಿಸ್, ಮನೇಲಿ ಕಷ್ಟ, ನಿಮಗೆ ಡಿಗ್ರಿ ಬೇಕು, ಸರ್ಟಿಫಿಕೇಟ್ ಬೇಕು, ಒದ್ದಾಡ್ತಿದ್ದೀರಾ, ಮೂಮೆಂಟು ಇದೆ, ನಿಮಗೆ ಈ ಟೆನ್ಷನು ಇದೆ. ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ದಟ್ ಸಿಚುವೇಶನ್ 31ನೇ ತಾರೀಕು ಒಳಗಡೆನೆ ನಿಮ್ಮ ಎಕ್ಸಾಮ್ಸ್ ಮುಗಿಸ್ಬಿಡ್ಬೇಕು ಅಂತ. ಇವ್ರು ಹೋಗ್ತಾ ಇರೋ ಸ್ಪೀಡ್ಗೆ ನಮ್ಮವರು ಅಕ್ಟೋಬರ್ ಎಂಡ್ ಆದರೂ ನಿಮ್ದು ಮುಗಿಯಲ್ಲ, ಅಕ್ಟೋಬರ್ ಎಂಡ್ ಆದರೂ ನಿಮ್ದು ಮುಗಿಯಲ್ಲ, ಬರ್ಕೊಡ್ತೀನಿ ನಾನು. ಅಂದರೆ ಮುಗಿಯಲ್ಲ ಅಂದರೆ ಎಕ್ಸಾಮ್ ಮುಗಿಯುತ್ತೆ, ರಿಸಲ್ಟ್ ಬರಲ್ಲ. ಎಕ್ಸಾಮ್ ಅಕ್ಟೋಬರ್ ಮುಗಿಯುತ್ತೆ, 1 ತಿಂಗಳು ರಿಸಲ್ಟ್. ಐ ವಾಸ್ ಅ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸ್ಟೂಡೆಂಟ್.
1.5 ತಿಂಗಳು ಮುಂಚೆ ಒಂದೇ ಒಂದ್ಸಲಿ ರಿಸಲ್ಟ್ ಬಂತು ನಂದು 5th ಸೆಮಿಸ್ಟರ್ದು. ಅವತ್ತು ಎಲ್ಲ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ರು. ಪಾಸು ಫೇಲ್ ಅಲ್ಲ, ರಿಸಲ್ಟ್ ಬಂತು ಅಂತ. ಅದು ಕತೆ. ಪ್ರಾಬ್ಲಮ್ ಎಲ್ಲ ಯೂನಿವರ್ಸಿಟಿದು ಇದೇ ಇದೆ ಕತೆ. ಸೊ ಇವಾಗ August 31 ಮುಂಚೆ ಮುಗಿಸ್ಬೇಕು. ಇದು ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಹಳ ಕ್ರೂಷಿಯಲ್ ಪಾಯಿಂಟು. ಓನ್ಲಿ ದಿ ಟರ್ಮಿನಲ್ ಸೆಮಿಸ್ಟರ್ ಆರ್ ಫೈನಲ್ ಇಯರ್ ಎಕ್ಸಾಮಿನೇಷನ್ಸ್ ಶಾಲ್ ಬಿ ಕಂಪಲ್ಸರಿಲಿ ಕಂಡಕ್ಟೆಡ್. ನಿಮ್ಮ ಎಕ್ಸಾಮ್ ಮಾಡಲೇಬೇಕು. ಯಾವುದು? ಟರ್ಮಿನಲ್ ಅಂದ್ರೆ ಕೊನೆಯ ಸೆಮಿಸ್ಟರ್, ಅಂದ್ರೆ 6ನೇ ಸೆಮಿಸ್ಟರ್ ಡಿಗ್ರಿಗೆ, 4ನೇ ಸೆಮಿಸ್ಟರ್ PGಗೆ, 6ನೇ ಸೆಮಿಸ್ಟರ್ ಡಿಪ್ಲೊಮಾಗೆ ಅಥವಾ ಇಂಜಿನಿಯರಿಂಗ್ VTU ನಲ್ಲಿ 4ನೇ ಸೆಮಿಸ್ಟರ್. ದಟ್ ಈಸ್ ಇಟ್. BE ನವರು 8ನೇ ಸೆಮಿಸ್ಟರ್ ಅಷ್ಟೇ. ಇನ್ನೇನೂ ಇಲ್ಲ ನಿಮ್ಗಿಲ್ಲಿ. ಇನ್ಯಾವ ಎಕ್ಸಾಮು ಇಲ್ಲ, ಏನಿಲ್ಲ ನಿಮಗೆ. ಈವನ್ ಸೆಮಿಸ್ಟರ್ ಎಕ್ಸಾಮ್ನ August 31ನೇ ತಾರೀಕು ಒಳಗಡೆ ಮಾಡಿ ಮುಗಿಸಿ ಕಳಿಸಿ ಅವ್ರನ್ನ. ಲೆಟ್ ದೆಮ್ ಗೋ, ಹೋಗ್ಲಿ ಅವರು. ದಿಸ್ ಈಸ್ ವಾಟ್ UGC ಆರ್ ಗೈಡೆಡ್ ಫಾರ್ ದೆಮ್. ನಾವು ಪದೇ ಪದೇ ಎತ್ತಾ ಇರೋ ಪಾಯಿಂಟು, 2 ಸೆಮಿಸ್ಟರ್ ಬರೆಸ್ಬೇಡಿ ಅಂತ. ಫೈನಲ್ ಇಯರ್ ವಿಷಯದಲ್ಲಿ ಪಕ್ಕ ಆಗಿದೆ, ಒಂದೇ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಇದು ಫೈನಲ್ ಇಯರ್ಸ್. ನೆಕ್ಸ್ಟ್ ಅವ್ರು ಕಂಟಿನ್ಯೂ ಮಾಡಿ. ಫಾರ್ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಆ್ಯಂಡ್ ಇಯರ್ ಸ್ಟೂಡೆಂಟ್ಸ್, assessment shall be based on internal evaluation and previous semesters as suggested in 2020 guidelines. ಇದು ನಿಮಗೆ ಬೇಕಾಗಿರೋ ಪಾಯಿಂಟು. ಬಿಗಿನಿಂಗಲ್ಲೇ ಹೇಳಿದೆ, ಕಳೆದ ವರ್ಷ ಅವರು ಎಕ್ಸಾಮಿನ ಕ್ಯಾನ್ಸಲ್ ಮಾಡಿ ಪ್ರಮೋಟ್ ಮಾಡಿದ್ರು. ಅದೇ ಥರನಾಗಿ ಈ ವರ್ಷ ಸಹ ಎಲ್ಲ ಒಂದು ಇಂಟರ್ಮೀಡಿಯೇಟ್ ಸೆಮಿಸ್ಟರ್, ಏನು ಇಂಟರ್ಮೀಡಿಯೇಟ್ ಅಂದರೆ ಮಧ್ಯಂತರದಲ್ಲಿ ಓದ್ತಾ ಇರೋರು, 1, 2, 3, 4, 5 ಡಿಗ್ರಿ, 1, 2, 3 PG, ಎಂಜಿನಿಯರ್ 1, 2, 3, 4, 5, 6, 7, VTU PG 1, 2, 3, ಡಿಪ್ಲೊಮಾ 1, 2, 3, 4, 5. ಇದನ್ನ ಟರ್ಮಿನಲ್ ಅಂತಾರೆ, ಸಾರಿ ಇಂಟರ್ಮೀಡಿಯೇಟ್ ಅಂತಾರೆ. ಟರ್ಮಿನಲ್ ಅಂದರೆ ಕೊನೆಯದು. ಸೊ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ಸ್ದು ಇವರೆಲ್ಲರದನ್ನು ಎಕ್ಸಾಮ್ ಬಿಟ್ಟು ಇಂಟರ್ನಲ್ ಅಸೆಸ್ಮೆಂಟು ಕಳೆದ ವರ್ಷದ ಮಾರ್ಕ್ಸ್ ತಗೊಂಡು ಕಳಿಸಿ. ಈ ಪಾಯಿಂಟ್ನ ನಮ್ಮ ಮೆಮೊರಾಂಡಮ್ ಅಲ್ಲಿ ಫಸ್ಟ್ ಪಾಯಿಂಟ್ ನಾವು ಮೆನ್ಷನ್ ಮಾಡಿರೋದು. ದಿಸ್ ಇಸ್ ದಿ ಪಾಯಿಂಟ್ ವಿ ಹ್ಯಾವ್ ಮೆನ್ಷನ್ಡ್. ಯಾಕೆ ಇದು? ಅಲ್ಲಿ ಕ್ಲಿಯರ್ ಕಟ್ ಆಗಿ ದಿಸ್ ಈಸ್ ಸೇಯಿಂಗ್ ಇನ್ ದಿ ಬ್ಯಾಕ್ಗ್ರೌಂಡ್ ಆಫ್ ಸ್ಟ್ರೆಸ್ ಸ್ಟೂಡೆಂಟ್ಸ್ ಹ್ಯಾವ್ ಗಾನ್ ಥ್ರೂ ಆ್ಯಂಡ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್. ಫ್ರೆಂಡ್ಸ್, ಇಲ್ಲಿ UGC ಇದು ಹೇಳಿರೋದು, ಇಟ್ ಈಸ್ ಬಿಕಾಸ್ ಆಫ್ ಸ್ಟೂಡೆಂಟ್ ಮೂವ್ಮೆಂಟ್. ದೇಶದಾದ್ಯಂತ ವಿದ್ಯಾರ್ಥಿಗಳು ಯಾರು ಫೈಟ್ ಮಾಡ್ತಾ ಇದ್ದೀರೋ, 8 ಸೆಮಿಸ್ಟರ್ ಬೇಡ, ಎಕ್ಸಾಮ್ ಪ್ರೆಷರ್ ಬೇಡ ಅಂತ, ನಿಮ್ಮ ಹೋರಾಟದ ಪರಿಣಾಮದಿಂದಾಗಿ UGC ಈ ಒಂದು ಡೆಸಿಷನ್ ತಗೊಂಡಿದೆ. ಹ್ಯಾಟ್ಸ್ ಆಫ್ ಟು ಈಚ್ ಒನ್ ಆಫ್ ಯು. ಇಟ್ ಈಸ್ ಯುವರ್ ವಿಕ್ಟ್ರಿ ದಟ್ UGC ಹ್ಯಾಡ್ ಟು ಗಿವ್ ಔಟ್ ಎ ಗೈಡ್ಲೈನ್ ಸಚ್ ಆಸ್ ದಿಸ್. ಸೊ ಇದರ ಪ್ರಕಾರ ನೀವು 8 ಸೆಮ್ ಅಲ್ಲ, ನಿಮ್ಮ ಈವನ್ ಸೆಮಿಸ್ಟರ್ ಎಕ್ಸಾಮ್ನ ಕೂಡ ಮಾಡೋ ಹಾಗಿಲ್ಲ. ದಿಸ್ UGC ಗೈಡ್ಲೈನ್. ಈಗ ಇಲ್ಲಿ ಪ್ರಕಾರ UGC ಪ್ರಕಾರ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿದೆ, ಈ ಥರ ಬಾಕ್ಸ್ ಐಟಮ್ ಇದೆ, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ. ಸೊ ಈಗ ಈ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ಅವ್ರದ್ದು, ಈಗ ಯಾರು ಸೆಮಿಸ್ಟರ್ ಇದ್ದೀರಾ, ಈಗ ಯಾರು ಸೆಮಿಸ್ಟರ್ ಮಾಡ್ತಾ ಇದ್ದೀರಾ, ನಿಮ್ದು ಇಷ್ಟೊತ್ತಿಗೆ ಆಗಲೇ ಮುಗಿಬೇಕು. ಈಗ ಮುಗಿಬೇಕು ಅಂದರೆ ನಿಮ್ದು ಈವನ್ ಹಾಳಾಗೋಗ್ಲಿ, 8 ಸೆಮ್ಮು ಮಾಡೋಂಗಿಲ್ಲ. ನಿಮ್ದು ಮುಗಿದು ಕಳಿಸ್ಬಿಡ್ಬೇಕು ನಿಮ್ಮ ನೆಕ್ಸ್ಟ್ ಸೆಮ್ಗೆ. ಕಮೆನ್ಸ್ಮೆಂಟ್ ಆಫ್ ನೆಕ್ಸ್ಟ್ ಅಕಾಡೆಮಿಕ್ ಸೆಷನ್ ಫಾರ್ ದಿಸ್ ಬ್ಯಾಚ್. ಯಾರು ಈಗ ಬ್ಯಾಚಲ್ಲಿ ಇದ್ದೀರಿ 1/8/2022 ಅದಕ್ಕೆ ನೆಕ್ಸ್ಟ್ ಇಯರ್. ಸೊ ಹಾಗಾಗಿ ಈಗ ಸೆಪ್ಟೆಂಬರಿಂದ ನೆಕ್ಸ್ಟ್ ಅಕಾಡೆಮಿಕ್ ಇಯರು ಅಂದರೆ ನಿಮ್ಮ ನೆಕ್ಸ್ಟ್ ಸೆಮಿಸ್ಟರು ಸ್ಟಾರ್ಟ್ ಆಗ್ಬಿಡ್ಬೇಕು. ನಿಮ್ದು ಸ್ಟಾರ್ಟ್ ಆಗಬೇಕು ಅಂದರೆ ಈಗ ಮುಗಿಸ್ಬಿಡ್ಬೇಕು ಈಗೆಲ್ಲ. ದಿಸ್ ಈಸ್ ವಾಟ್ UGC ಆಸ್ ಗಿವನ್ ಆಸ್ ಗೈಡ್ಲೈನ್ಸ್. ನಾನು ಆಗಲೇ ಹೇಳಿದೆ, ದಿಸ್ ಇನ್ ಇಟ್ ಸೆಲ್ಫ್ ಡಸಂಟ್ ಮೀನ್ ನಿಮ್ದು ಎಕ್ಸಾಮ್ ಕ್ಯಾನ್ಸಲ್ ಆಯ್ತು ಎಲ್ಲ ಹೋಗ್ಬಿಡೋಣ ಅಲ್ಲ. ವಾಟ್ ದಿಸ್ ಸರ್ಕ್ಯುಲರ್ ಹಸ್ ಡನ್, it has overwhelmingly upheld the majority opinion of Karnataka student community. ಈ ದೇಶದ ವಿದ್ಯಾರ್ಥಿ ಸಮುದಾಯದ ಏನು ಒಂದು ಒಕ್ಕೊರಲಿನ ಕೂಗಿತ್ತು, ಒಂದು ಧ್ವನಿ ಇತ್ತು, ವಿದ್ಯಾರ್ಥಿ ಸಮುದಾಯದ ಧ್ವನಿ, ಒಂದು ಒಕ್ಕೊರಲಿನ ಕೂಗಿತ್ತು. 8 ಸೆಮಿಸ್ಟರ್ ಪರೀಕ್ಷೆ ಬೇಡ, 1 ತಿಂಗಳಲ್ಲಿ 2 ಸೆಮಿಸ್ಟರ್ ಎಕ್ಸಾಮ್ ಬೇಡ ಅನ್ನೋ ಒಂದು ಮಹಾನ್ ಕೂಗನ ಎತ್ತಿ ರಾಜ್ಯದ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದೀರಾ. ನಿಮ್ಮ ಹೋರಾಟದ ಕೂಗು ಕರೆಕ್ಟ್ ಅಂತ UGC ಹೇಳಿದೆ. ಈಗ ನೆಕ್ಸ್ಟ್ ಬರೋದು
ಇದರ ಇಂಪ್ಲಿಮೆಂಟೇಷನ್ಗೆ ವಿ ಹ್ಯಾವ್ ಟು ಫೈಟ್. ಅಣ್ಣ ಮತ್ತೆ ಫೈಟಾ? ಅಣ್ಣ ಮತ್ತೆ ಸ್ಟ್ರಗಲ್ಲ? ಫ್ರೆಂಡ್ಸ್, ನಿಮ್ಮ ಸ್ಕೂಲು ಅಥವಾ ಕಾಲೇಜ್ ಬಿಲ್ಡಿಂಗ್ಗಳಿರೋ ಒಂದೊಂದು ಇಟ್ಟಿಗೆನು ಸ್ಟ್ರಗಲ್ನ ಪ್ರತಿರೂಪ ಫ್ರೆಂಡ್ಸ್, ಹೋರಾಟದ ಪ್ರತಿರೂಪ ಫ್ರೆಂಡ್ಸ್. ನಿಮ್ಮ ಬ್ಲ್ಯಾಕ್ ಬೋರ್ಡ್ ಇಂದ ಹಿಡಿದು ಪ್ರತಿಯೊಂದು ಎಕ್ವಿಪ್ಮೆಂಟು ಸ್ಟ್ರಗಲ್ನಿಂದ ಬಂದಿರೋದು. ಮರಿಬೇಡಿ ಅದನ್ನ. ಯಾವಾಗಲೂ ಬಸ್ ಪಾಸ್ ಹೊಟ್ಟೋಗ್ತಾ ಇತ್ತು, ಯಾವಾಗಲೂ ಲೆಕ್ಚರರ್ ಶಾರ್ಟೇಜ್ ಬಂದ್ಬಿಡ್ತಾ ಇತ್ತು, ಯಾವತ್ತೋ ಗೌರ್ಮೆಂಟ್ ಸ್ಕೂಲು ಕಾಲೇಜ್ನ ಮುಚ್ಚಾಕಿ ಎಲ್ಲ ಪ್ರೈವೇಟ್ ಮಾಡ್ಬಿಡೋರು. ಅದು ಯಾವುದು ಆಗದೆ ಇರೋದು ಹೋರಾಟದ ಪ್ರತಿರೂಪ, ಹೋರಾಟದ ಪ್ರತೀಕ. ವಿತೌಟ್ ಸ್ಟ್ರಗಲ್ ಇದು ಯಾವುದೂ ಆಗ್ತಾ ಇರಲಿಲ್ಲ. ಈಗ ಸ್ಟ್ರಗಲ್ ಇಸ್ ದಿ ಓನ್ಲಿ ವೇ ಆಫ್ ಲೈಫ್ ಫಾರ್ ಅಸ್. ವಿ ಹ್ಯಾವ್ ಟು ಫೈಟ್ ಆ್ಯಂಡ್ ಡೋಂಟ್ ಥಿಂಕ್ ಏನು ಸ್ಟೂಡೆಂಟ್ ಲೈಫ್ ಹಿಂಗೆ ಅಂತ. ಒನ್ಸ್ ಯು ಕಮ್ ಔಟ್ ದೇರ್ ಆರ್ ನೋ ಜಾಬ್ಸ್. ಇಲ್ಲ, ಉದ್ಯೋಗಗಳಿಲ್ಲ. ಒದ್ದಾಡ್ತಾ ಇದ್ದಾರೆ. ನಿಮ್ಮ ಸೀನಿಯರ್ಸ್ ಕೇಳಿ, ಏನು IAS CS ಮಾಡಿ BSc BA ಮಾಡಿ ಎಲ್ಲರ ಆಫೀಸಲ್ಲಿ ಕೂತಿಲ್ಲ, ಅಲಿತಾ ಇದ್ದಾರೆ. ನಿಮ್ಮ ಟೀಚರ್ಸ್ಗೆ ಇಲ್ಲ ಕೆಲಸ. ಅವ್ರನ್ನ ಒಂದ್ಸಲಿ ಮೇಡಮ್ ಈ ಆನ್ಲೈನ್ ಕ್ಲಾಸ್ ಎಲ್ಲ ಪಕ್ಕಕ್ಕಿಟ್ಟು ಒಂದ್ಸಲಿ ಮಾತಾಡೋಣ ಸರ್, ಮೇಡಮ್ ಬನ್ನಿ ಮಾತಾಡೋಣ, ಹೆಂಗಿದೆ ನಿಮ್ಮ ಮನೆ ಪರಿಸ್ಥಿತಿ ಅಂತ ಕೇಳಿ, ಹೊಟ್ಟೆ ಹಿಂಡುತ್ತೆ. ಸ್ಟ್ರಗಲ್ ಮುಗಿಯಲ್ಲ. ಯು ಆರ್ ಗೆಟಿಂಗ್ ಪ್ರಿಪೇರ್ಡ್ ಅನ್ಕೊಳ್ಳಿ, ಯು ಆರ್ ಗೆಟಿಂಗ್ ಟೆಂಪರ್ಡ್ ಅನ್ಕೊಳ್ಳಿ, ಒಂದು ಅಗ್ನಿ ದೀಕ್ಷೆ ಅನ್ಕೊಳ್ಳಿ ಹೋರಾಟ ನಿಮಗೆ. ಫ್ರೆಂಡ್ಸ್, ಇಲ್ಲಿ ವಾಟ್ ವಿ ಹ್ಯಾವ್ ಪ್ಲಾನ್ಡ್ ಔಟ್ AIDSO ಇಂದ ಅಂತ ಹೇಳಿದ್ರೆ, ಈ ಒಂದು UGCಯ ಗೈಡ್ಲೈನ್ಸ್ ಏನು ಬಂದಿದೆ, ದೇ ಆರ್ ವೆರಿ ವೆರಿ ಸೈಂಟಿಫಿಕ್. ಇವಾಗಿನ ಪರಿಸ್ಥಿತಿ ಏನಿದೆ ಅದಕ್ಕೆ ತಕ್ಕಂತೆ ಬಂದಿದೆ. ಸೊ ನೌ ಅವರ್ ವಾಟ್ ವಿ ಫೀಲ್ ಅಂತ ಹೇಳಿದ್ರೆ, ಇದನ್ನು ನಮ್ಮ ಯೂನಿವರ್ಸಿಟೀಸು, ನಮ್ಮ DTE ಅಥವಾ ನಮ್ಮ VTU, ಡೈರೆಕ್ಟರೇಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ VTU ಆಗಿರ್ಬೋದು, ಅಥವಾ ಯೂನಿವರ್ಸಿಟಿಗಳು ಒಟ್ಟಾರೆಯಾಗಿ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಏನು ಬೇಕೋ ಅದನ್ನ ಈಗ ಮಾಡಬೇಕು ಫ್ರೆಂಡ್ಸ್. ವಿಲ್ ಗೋ ಫಾರ್ ಪ್ರೊಟೆಸ್ಟ್, ವಿಲ್ ಮೀಟ್ ಆಲ್ ದಿ ಅಫಿಷಿಯಲ್ಸ್ ಅಗೈನ್, UGC ಗೈಡ್ಲೈನ್ ಇಟ್ಕೊಂಡು ನಮ್ಮ ಈಗ ರಾಜ್ಯದ ವಿದ್ಯಾರ್ಥಿಗಳ ಕೂಗು ಯೂನಿಫಾರ್ಮ್ ಸಿಸ್ಟಮ್ನ ತನ್ನಿ, UGC ಗೈಡ್ಲೈನ್ಸ್ ಇಂಪ್ಲಿಮೆಂಟ್ ಮಾಡಿ. ದಿಸ್ ಈಸ್ ಅವರ್ ಕಾಲ್ ಟು ಎಂಟೈರ್ ಸ್ಟೂಡೆಂಟ್ ಕಮ್ಯುನಿಟಿ. UGC ಗೈಡ್ಲೈನ್ಸ್ನ ಎಲ್ಲರೂ ಇಂಪ್ಲಿಮೆಂಟ್ ಮಾಡೋದು ನಮ್ಮ ಫೈಟ್ ನಡೆಯುತ್ತೆ. ಇಲ್ಲಿ ಡಿಪ್ಲೊಮಾ ಸ್ಟೂಡೆಂಟ್ಸ್ ಒಂದು ಪಾಯಿಂಟ್ ಹೇಳ್ತೀನಿ, ಅದರಲ್ಲಿ ಮೆಜಾರಿಟಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಅಲ್ಲಿ 90% ಆಫ್ ದೆಮ್ ದೇ ಕೆನಾಟ್ ಟೇಕ್ ವ್ಯಾಕ್ಸಿನೇಷನ್. ಯಾವ ನೈತಿಕತೆ ಮೇಲೆ ಸ್ವಾಮಿ ಅಶ್ವತ್ಥನಾರಾಯಣ್ ಸರ್, ಯಾವ ನೈತಿಕತೆ ಮೇಲೆ ಕರೆದ್ರಿ ಸರ್ ಅವ್ರನ್ನ 26 ಕಾಲೇಜ್ಗೆ? ಹೆಂಗ್ ಸರ್ ಕರೆದ್ರಿ? ಹೆಂಗ್ ಕರೆದ್ರಿ? ನಿಮ್ ಮಕ್ಳನ್ನ ಬಿಡ್ತೀರಾ ಹಿಂಗೆ ಬೀದಿಗೆ? ಕೇಳ್ಬೇಕು ಅವ್ರನ್ನ. ವ್ಯಾಕ್ಸಿನ್ ತಗೊಳಕ್ಕಲ್ಲ ಮಕ್ಕಳವರು. PUCನವ್ರನ್ನ ಬಿಡ್ತೀರಾ? ಇವ್ರು ಬರೀಬೇಕು. ಯಾಕೆ ಹೇಳಿ? ಡಿಪ್ಲೊಮಾ ಹೋದವ್ರ ಮೆಜಾರಿಟಿ ಬಡವರು. PUCಗೆ ಹೋಗೋದಕ್ಕೆ ಅವ್ರಿಗೆ ದುಡ್ಡಿದ್ರೆ ಡಿಪ್ಲೊಮಾಗೆ ಬರ್ತಿರ್ಲಿಲ್ಲ ಅವರು. ಮೆಜಾರಿಟಿ ಬಡವರು, ಹಳ್ಳಿಗೆ ಬರ್ತಾರೆ. ಬಹಳ ದೊಡ್ಡ ಸಂಖ್ಯೆ ಬಡವಿದ್ದೆ, ಅದಕ್ಕೆ ನಿರ್ಲಕ್ಷ್ಯ ಅವ್ರ ಬಗ್ಗೆ, ಸಾಯಿ ಅವರು ಅಂತ. ಫ್ರೆಂಡ್ಸ್, ಇಲ್ಲ ಅವ್ರಿಗೆ ವ್ಯಾಕ್ಸಿನ್ ತಗೊಳಕ್ಕಾಗಲ್ಲ. ಫೈನಲ್ ಇಯರ್ ಸ್ಟೂಡೆಂಟ್ಸ್ 3 ಎಕ್ಸಾಮ್ ಬರೀಬೇಕು. ದಿಸ್ ಈಸ್ ದರ್ ಕಂಡೀಷನ್. ಬಹಳ ಪೈನ್ಫುಲ್ಲು. ಫೈನಲ್ ಇಯರ್ ಎಕ್ಸಾಮ್ ಬರೀತಾರೋ ನಿಮ್ಮ ಆತಂಕ ಅರ್ಥ ಆಗುತ್ತೆ ನಂಗೆ. ನೀವು 2 ಎಕ್ಸಾಮ್ ಹೆಂಗ್ ಬರೀತೀರಾ? ಜಾಬ್ ಚಿಂತೆ ಎಲ್ಲ ಇರುತ್ತೆ ನಿಮಗೆ. ವಾಟ್ ವಿಲ್ ಯು ಡೂ? ಸಾರಿ ಫ್ರೆಂಡ್ಸ್, ಇಷ್ಟು ಈಗ ವಿಷಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈಗ DTE ಬಂದಿದೆ. DTE ಮುಂದೆ ನಾವು ಪ್ರೊಟೆಸ್ಟ್ಗಳನ್ನ ಹಾಕೊಂಡಿದ್ದೀವಿ. 19ನೇ ತಾರೀಕು ಬೆಂಗಳೂರಲ್ಲಿ DTE ಮುಂದೆ ಪ್ರೊಟೆಸ್ಟ್ ಇದೆ. ರಾಜ್ಯದಾದ್ಯಂತ ಡಿಪ್ಲೊಮಾ ವಿದ್ಯಾರ್ಥಿಗಳ ಪ್ರತಿಭಟನೆ ಇದೆ. ಹಾಗೆ ಯೂನಿವರ್ಸಿಟಿ ಲೆವೆಲ್ ಮೂವ್ಮೆಂಟ್ಸು ಕಂಟಿನ್ಯೂ ಆಗುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಅವರ್ ಕಾಲ್ ಈಸ್ ದೇ ಮಸ್ಟ್ ಇಂಪ್ಲಿಮೆಂಟ್ UGC ಗೈಡ್ಲೈನ್ಸ್. ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಏನೇನು ಬೇಕು ವಿಲ್ ಕಮ್ ಬ್ಯಾಕ್ ಟು ಯು. ಪ್ಲೀಸ್ DMs, ನಿಮ್ಮ ವರೀಸ್ನ DMs, ಅವರ್ ವಾಲಂಟಿಯರ್ಸ್ ವಿಲ್ ಕಾಂಟ್ಯಾಕ್ಟ್ ಯು. ನಿಮ್ಮ ನಂಬರ್ಸ್ ಹಾಕಿ. ನಮ್ಮ ನೆಕ್ಸ್ಟ್ ನಾಳೆಯಿಂದನೇ GPಗಳು ನಡೆಯುತ್ತೆ. ಅಲ್ಲಿ ಒಂದು ಒಳ್ಳೆ ವೆಲ್ ಆಯಿಲ್ಡ್ ಮೆಷಿನರಿನ ರೆಡಿ ಮಾಡ್ಕೊಳ್ಳೋ, UGC ಗೈಡ್ಲೈನ್ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೆ ಪ್ರಿನ್ಸಿಪಲ್ಸ್ ಮೂಲಕ ಎಲ್ಲರ ಮೂಲಕ ಪ್ರೆಷರ್ ಹಾಕೋಣ. ಆ್ಯಂಡ್ ದಿಸ್ ಈಸ್ ನಾಟ್ ಸಮ್ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ವಾಸ್ ಗಿವನ್ ದಿಸ್ ಗೈಡ್ಲೈನ್. This guideline is issued by University Grants Commission, which is a statutory body for higher education in India. And they have mentioned these guidelines will also should be followed, subjected to by AICT, NMC, ಎಲ್ಲ ಆಯುಷ್ ಎಲ್ರಿಗೂ ಕೂಡ. ಸೊ ಇಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಹೇಳ್ಕೋಬೇಕನ್ನಿಸ್ತು. ಸೊ ನಿಮ್ಮ ಹೋರಾಟ ನಿಂತಿಲ್ಲ, ಭಾಳ ಒಂದು ದೊಡ್ಡ ಹಂತಕ್ಕೆ ಹೋಗ್ತಾ ಇದೆ. ರಾದರ್ ವೆರಿ ಪ್ರಾಮಿನೆಂಟ್ ಸ್ಟೇಜಿಗೆ ಬಂದಿದ್ದೀವಿ.
ನಾನು ಬಿಗಿನಿಂಗಲ್ಲೂ ಹೇಳಿದೆ, ವಿಕ್ಟ್ರಿ ಅಲೋನ್ ಇಸ್ ನಾಟ್ ಅವರ್ ಪರ್ಪಸ್. ಅವರ್ ಪರ್ಪಸ್ ಈಸ್, ಎಸ್ ವಿಕ್ಟ್ರಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಪಸ್, ಬಟ್ ಅವರ್ ಫೈಟ್ ಈಸ್ ಅಗೇನ್ಸ್ಟ್ ಇನ್ಜಸ್ಟಿಸ್ ಆನ್ ಸ್ಟೂಡೆಂಟ್ಸ್ ಕಮ್ಯುನಿಟಿ. ಥ್ಯಾಂಕ್ ಯು ಇಷ್ಟು ವಿಷಯಗಳನ್ನ ಕೇಳಿಸ್ಕೊಂಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ರೆಂಡ್ಸ್. ಫ್ರೆಂಡ್ಸ್, ಇಷ್ಟೊತ್ತು ಕೂಡ ಭಾಳ ಸವಿವರವಾಗಿ ನಮ್ಮ ಹೋರಾಟದ ಉದ್ದೇಶ ಏನು, ಯಾಕೆ ನಾವು ಯುನೈಟ್ ಆಗಿದ್ದೀವಿ, ಇವತ್ತು ಫೇಸ್ಬುಕ್ ಲೈವನ್ನೇ ನೂರಾರು ಜನ ನೋಡ್ತಾ ಇದ್ದೀರಾ, ಇದೇ ತೋರಿಸುತ್ತೆ ಎವ್ರಿ ಮಿನಿಟ್ ಯು ಆರ್ ಬರ್ನಿಂಗ್. ಪ್ರತಿ ಕ್ಷಣ ನಾವು ಕುದೀತಾ ಇದ್ದೀವಿ, ಪ್ರತಿ ಕ್ಷಣ ನಾವು ಆತಂಕದಲ್ಲಿದ್ದೀವಿ. ಸೊ ಫ್ರೆಂಡ್ಸ್, ಈಗ ನಮ್ಮ ಮುಂದೆ ಇರೋಂಥ ಒಂದು ಕಾಲ್ ಏನಿದೆ, ಇಷ್ಟೊತ್ತು ಅಣ್ಣ ಮಾತಾಡಿದ್ದು ಕೇಳಿದ್ದೀರಾ, ನಿಮ್ಗೆಲ್ಲರ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಹೋರಾಟ ನಿಂತಿಲ್ಲ ಫ್ರೆಂಡ್ಸ್, ರಾದರ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಇನ್ನು ಜೋರಾಗಿ ಹೋಗುತ್ತೆ. ಇವಾಗೇನು ವೈಜ್ಞಾನಿಕವಾಗಿ UGC ತನ್ನ ಮಾರ್ಗಸೂಚಿನ ಕೊಟ್ಟಿದೆ, ಅದರ ಪ್ರಕಾರ ಎಲ್ಲ ವಿಶ್ವವಿದ್ಯಾಲಯಗಳು AICT ಇರ್ಬೋದು, VTU ಇರ್ಬೋದು, DTE ಇರ್ಬೋದು, ಎಲ್ಲರೂ ಕೂಡ ಅದನ್ನು ಅನುಸರಿಸಬೇಕು, ಅಬೈಡ್ ಆಗಬೇಕು. ಅಲ್ಲಿಗೆ ನಾವು ಅವ್ರನ್ನ ಕಮಿಟ್ ಮಾಡಿಸ್ಬೇಕು. ಅದು ನಮ್ಮ ಕೈಯಿಂದ ಮಾತ್ರ ಸಾಧ್ಯ ಆಗೋದು ಫ್ರೆಂಡ್ಸ್. ಈ ಗುರಿ ನಮ್ಮ ಮುಂದೆ ಇದೆ. ನಮ್ಮ ಹೋರಾಟ ಇನ್ನು ಜೋರಾಗಿ ನಡಿಬೇಕು, ಜೋರಾಗಿ ನಡೆಯುತ್ತೆ ಕೂಡ. ಅಂಡ್ ಫ್ರಮ್ AIDSO ವಿ ಕಾಲ್ ಅಪಾನ್ ಈಚ್ ಸ್ಟೂಡೆಂಟ್, ನಿಮ್ಮ ಕಾಲೇಜ್ ಲೆವೆಲ್ ಸಮಿತಿಗಳನ್ನ ಮಾಡ್ಕೊಳ್ಳಿ, ನಿಮ್ಮ ಕಾಲೇಜ್ ಲೆವೆಲ್ ಇನ್ಸ್ಟಿಟ್ಯೂಷನ್ ಲೆವೆಲ್ ಮೀಟಿಂಗ್ಸನ್ನು ಕರೀರಿ ಫ್ರೆಂಡ್ಸ್. ಯಾಕಂದ್ರೆ ಇಷ್ಟೊತ್ತು ನಾವು ಪಡೆದಂಥ ನಾಲೆಡ್ಜನ್ನು ನಮ್ಮ ಫ್ರೆಂಡ್ಸಿಗೆ ಕೊಡಬೇಕು, ಅವ್ರಿಗೆ ಧೈರ್ಯ ಕೊಡಬೇಕು. ಅವ್ರು ಒಂಟಿ ಅಲ್ಲ, ನಾವೆಲ್ಲ ಯುನೈಟೆಡ್ ಆಗಿದ್ದೀವಿ ಅನ್ನೋಂಥ ಒಂದು ಕಾನ್ಫಿಡೆನ್ಸನ್ನು ಕೊಡಬೇಕು. ಅದನ್ನು ಕೊಡೋಕ್ಕಾಗೋದು ನಾವು ಮಾತ್ರ. ಸೊ ಫ್ರೆಂಡ್ಸ್, ಮತ್ತೊಮ್ಮೆ ನಾವು ನಿಮ್ಗೆಲ್ರಿಗೂ ಕಾಲ್ ಕೊಡ್ತಾ ಇದ್ದೀವಿ. ನೀವು ಎಷ್ಟು ಗಟ್ಟಿಯಾಗಿ, ಎಷ್ಟು ಜೋರಾಗಿ, ಎಷ್ಟು ದಿನ ನಿಂತ್ಕೋತೀರಾ, ನಾವು ನಿಮ್ಮ ಜೊತೆಗಿರ್ತೀವಿ ಫ್ರೆಂಡ್ಸ್. ಇವನ್ ಅದು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಏನೇ ಕೇಸ್ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ. ನಾವಿಲ್ಲಿ ಯಾವ ಸ್ವಾರ್ಥಕ್ಕೂ ಬಂದಿಲ್ಲ, ಯಾವ ಪದವಿ ಅಧಿಕಾರಕ್ಕೂ ಬಂದಿಲ್ಲ. ನಾವು ಬಂದಿರೋದು ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ಗೋಸ್ಕರ ಮಾತ್ರ. ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಮೀಟಿಂಗ್ಸನ್ನು ಕರೀರಿ, ಸಮಿತಿಗಳನ್ನು ಮಾಡ್ಕೊಳ್ಳಿ, ಹೋರಾಟನ ಮುಂದುವರ್ಸೋಣ. ನಮ್ಮ ಹೋರಾಟ ಜಾರಿನಲ್ಲಿದೆ. ಲಾಂಗ್ ಲೀವ್ ಸ್ಟೂಡೆಂಟ್ಸ್ ಮೂವ್ಮೆಂಟ್, UGC ಗೈಡ್ಲೈನು ಎಲ್ಲ ಯೂನಿವರ್ಸಿಟಿಗಳು, ಎಲ್ಲರೂ, ರಾಜ್ಯ ಸರ್ಕಾರ ಕೂಡ ಅನುಷ್ಠಾನಕ್ಕೆ ತರಲೇಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್ ಆಫ್ ಯು.